Hello everyone. Good evening, dear students. A warm welcome to Sankalpa Learning Solution. Let's start today another new chapter, body fluids and circulation. Body fluids and circulation ಅಂದ್ರೆ ಏನು? ನಾನು ನಿಮ್ಗೆ ಇಲ್ಲೊಂದು ಇಮೇಜ್ ಹಾಕಿದ್ದೀನಲ್ವಾ? ಸೊ ಇಲ್ಲೇನು ನಿಮ್ಗೆ ಅಪಿಯರ್ ಆಗ್ತಾ ಇದೆ? ದ ಹಾರ್ಟ್ ಕಾಣಿಸ್ತಿದೆ ಅಲ್ವಾ? Entire heart system and connected the nerves. ಅದಕ್ಕೆ ಕನೆಕ್ಟ್ ಆಗಿರುವಂತ ನರ್ವ್ಸ್ಗಳು ಕಾಣ್ತಾ ಇದೆ. ಜೊತೆಗೆ ಈ ನರ್ವ್ಸ್ ಅಲ್ಲಿ ಮೇಜರ್ ಆಗಿ ನಮ್ಗೆ ಅಪಿಯರ್ ಆಗ್ತಾ ಇರೋದೇನು? ಬ್ಲಡ್, RBC ಇಲ್ಲ ಕಾಣಿಸ್ತಿದೆ ಅಲ್ವಾ? ದಿಸ್ ಇಸ್ RBC ಆರ್ ಎರಿಥ್ರೋಸೈಟ್ಸ್ ಅಂತ ಕೂಡ ಹೇಳ್ಬೋದು. ಆರ್ ಸಿಂಪಲ್ ಡೇ ಟು ಡೇ ಲೈಫ್ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀವಲ್ವಾ, ದಟ್ ಈಸ್ ಬ್ಲಡ್ ಅಂತ ಹೇಳ್ತೀವಿ. So body fluids and its circulation. Look at here. The almost all our entire body is filled with this blood only. Blood along with that lymph. Lymph content ಅಂತ ಹೇಳ್ತೀವಿ. ಈಗ ನೀವು ಯಾವುದೇ ಪೋರ್ಷನ್ ಅಲ್ಲಿ ಆಕ್ಸಿಡೆಂಟಲಿ ಏನಾದ್ರೂ ಕಟ್ಟಾದ್ರೆ ನಿಮ್ಗೆ ಏನಾಗುತ್ತೆ? ಬ್ಲಡ್ ರಿಲೀಸ್ ಆಗುತ್ತಲ್ವಾ? ಹಾಗಾಗಿ ನಮ್ಮ ಎಂಟೈರ್ ಬಾಡಿಯಲ್ಲಿ ನೀವು ಎಷ್ಟೇ ಹೈಟ್ ಇರಿ, ಎಷ್ಟೇ ವೇಟ್ ಕೂಡ ಇರಿ, 5 ಫೀಟ್ ಇರಿ ಅಥವಾ 6 ಫೀಟ್ ಹೈಟ್ ಕೂಡ ಇರಿ, ಎಷ್ಟೇ ಹೈಟ್ ಇದ್ರೂ ಕೂಡ ಹೋಲ್ ದ ಬಾಡಿ ನಮ್ಗೆ ಏನ್ ಸಿಗ್ಬೇಕು? ಏನ್ ಸಿಗುತ್ತೆ? ಬ್ಲಡ್ಡೇ ಸಿಗುತ್ತೆ. ಹಾಗಾಗಿ ಅದನ್ನ ನಾವೇನ್ ಹೇಳ್ತೀವಿ? ಬಾಡಿ ಫ್ಲೂಯಿಡ್ಸ್ ಅಂತ ಹೇಳ್ತೀವಿ. ಈಗ ನೀವು ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ, ನೀವು ವಾಟರ್ ಬಾಟಲ್ ಅಲ್ಲಿ ವಾಟರ್ನ ಫಿಲ್ ಮಾಡ್ತಿರಲ್ವಾ, ಹಾಗೇನೆ ನಮ್ಮ ಎಂಟೈರ್ ಬಾಡಿಲೂ ಕೂಡ ಒಂದು ವಾಟರ್ ಕಂಟೆಂಟ್ ಇದೆ. ಅದನ್ನೇ ನಾವೇನ್ ಹೇಳ್ತೀವಿ? ಫ್ಲೂಯಿಡ್ಸ್ ಅಂತ ಹೇಳ್ತೀವಿ. ಬಟ್ ವಾಟರ್ ಈಸ್ ಇನ್ ದ ಫಾರ್ಮ್ ಆಫ್ ಬ್ಲಡ್. ವಾಟರ್ ಏನಾಗಿದೆ? ಬ್ಲಡ್ ರೂಪದಲ್ಲಿ ಇದೆ. ಅದ್ರ ಜೊತೆಗೆ ಇಮ್ಯೂನ್ ಕಂಪೋನೆಂಟ್ಸ್ಗಳು ಕೂಡ ಬ್ಲಡ್ ಅಲ್ಲೇ ಮೇಜರ್ ಆಗಿ ಮಿಕ್ಸಪ್ ಆಗಿದೆ. ಹಾಗಾಗಿ ನಮ್ಗೆ ಬ್ಲಡ್ ಏನಾಗಿರುತ್ತೆ? ತಿನ್ನಾಗಿರುತ್ತೆ. ಕೆಲವೊಂದು ಟೈಮ್ ಹೆಲ್ತ್ ಕರೆಕ್ಟ್ ಆಗಿಲ್ಲದೆ ಇದ್ರೆ ತಿಕ್ಕಾಗ್ತಾ ಹೋಗುತ್ತೆ. ಸೊ ಆಲ್ ದೀಸ್ ಟುಗೆದರ್ ವಿ ಆರ್ ನೋನ್ ಆಸ್, ಅದರ್ವೈಸ್ ದೀಸ್ ಆರ್ ನೋನ್ ಆಸ್ ಬಾಡಿ ಫ್ಲೂಯಿಡ್ಸ್. ಅರ್ಥ ಆಗ್ತಿದ್ಯಾ? ಅಂಡ್ ಇಟ್ಸ್ ಸರ್ಕ್ಯುಲೇಷನ್. ಈ ಬ್ಲಡ್ ಅನ್ನೋದೇನಿದೆ ನಮ್ಮ ಎಂಟೈರ್ ಬಾಡಿಯಲ್ಲಿ ಇದೆ ಅಂತ ಗೊತ್ತಾಯ್ತು. ಅದು ಹಾಗೆ ಒಂದೇ ಕಡೆ ಜಾಗದಲ್ಲಿ ಇರುತ್ತಾ? ಜಸ್ಟ್ ಲೈಕ್ ಪಾಂಡ್ ವಾಟರ್. ಪಾಂಡ್ ವಾಟರ್ ಅಂದ್ರೆ ಏನು? ಕೆರೆ ನೀರ್ ತರನೇ ಹಾಗೆ ಸ್ಟೋರ್ ಆಗಿರುತ್ತಾ? ಇಲ್ಲ, ನದಿ ತರಾನೇ ಏನಾಗುತ್ತೆ? ಕಂಟಿನ್ಯೂಸ್ ಆಗಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಆದ್ರೇನು ನದಿಗೇನ್ ಡಿಫ್ರೆನ್ಸ್ ಇದೆ? ಒಂದೇ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ, ಅದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರಲ್ಲ. ಬಟ್ ಇನ್ ಕೇಸ್ ಆಫ್ ಬ್ಲಡ್ ಸಿಸ್ಟಮ್ or in a body fluids, these are circulated or repeated ಆಗಿ ಒಂದು ಸೈಕಲ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ದಟ್ ಈಸ್ ನೋನ್ ಆಸ್ ಸರ್ಕ್ಯುಲೇಷನ್. ಈ ಸರ್ಕ್ಯುಲೇಷನ್ಗೆ ಒಂದು ಪಂಪ್ ಬೇಕಲ್ವಾ? ಜಸ್ಟ್ ಲೈಕ್ ಯುವರ್ ನೀವು ಪಂಪ್ ಸೆಟ್ ಹಾಕ್ತಿರಲ್ವಾ, ನೀರನ್ನ ಪಂಪ್ ಔಟ್ ಮಾಡ್ಬೇಕು ಅಂತ ಹೇಳಿ, ಐದರ್ ಇಟ್ ಇಸ್ ವೆಲ್ ಅಂದ್ರೆ ಏನು? ಬಾವಿಯಲ್ಲಾದ್ರೂ ಹಾಕ್ತೀರಿ ಅಥವಾ ದೊಡ್ಡ ದೊಡ್ಡ ಕೆರೆಗಳಿಗಾದ್ರೂ ನೀವೇನ್ ಮಾಡ್ತೀರಿ? ಪಂಪ್ ಸೆಟ್ನ ಹಾಕ್ತೀರಿ. ಯಾಕೆ? ಅಲ್ಲಿಂದ ನೀರು ಪಂಪ್ ಔಟ್ ಆಗ್ಬೇಕು ನಿಮ್ಮ ಹೊಲಗಳಿಗೆ ಅಥವಾ ನಿಮ್ಮ ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್ಗೆ ಆ ನೀರ್ ಏನ್ ಮಾಡ್ಬೋದು? ನೀಟಾಗಿ ಯೂಸ್ ಮಾಡ್ಬೋದು. ಹಾಗೇನೆ the blood is very important because it contains almost all immune components. That is a fighting arm ಅಥವಾ ಫೈಟಿಂಗ್ ಕೆಮಿಕಲ್ ಕಂಪೋನೆಂಟ್ ಏನಿದೆ ಬ್ಲಡ್ ಸೆಲ್ ಇರುತ್ತೆ. ಜೊತೆಗೆ and the nutrient substances which is absorbed during digestion after the absorption. ಅಲ್ವಾ? ನಾವು ನಿನ್ನೆ ಕ್ಲಾಸಸ್ ಅಲ್ಲಿ ಏನ್ ನೋಡಿದ್ವಿ? ಡೈಜೆಷನ್ ಅಂಡ್ ಇಟ್ಸ್ ಅಬ್ಸಾರ್ಪ್ಷನ್ ನೋಡಿದ್ವಿ. ಅಬ್ಸಾರ್ಬ್ ಆದ್ಮೇಲೆ ಏನಾಗುತ್ತೆ? ಅದು
ಕಂಪ್ಲೀಟ್ ಆಗಿ ಬ್ಲಡ್ಗೆ ರಿಲೀಸ್ ಆಗುತ್ತೆ. ಆ ಬ್ಲಡ್ ಅಲ್ಲಿ ರಿಲೀಸ್ ಆಗಿರುವಂತ ಕಂಪೋನೆಂಟ್ ಏನಾಗಬೇಕು, ಥ್ರೂಔಟ್ ದ ಬಾಡಿ ಸರ್ಕ್ಯುಲೇಟ್ ಆಗಬೇಕು ಅಲ್ವಾ. ಸೊ ದಟ್ ಸರ್ಕ್ಯುಲೇಷನ್ ಈಸ್ ಟೋಟಲಿ ಹ್ಯಾಂಡಲ್ಡ್ ಬೈ ದ ಮೇನ್ ಚೇಂಬರ್ ಇನ್ ಅವರ್ ಬಾಡಿ ಈಸ್ ಹಾರ್ಟ್. ಕಂಪ್ಲೀಟ್ ಹಾರ್ಟ್ ಅಲ್ಲಿ ಇದೇನ್ ಮಾಡುತ್ತೆ, ಪಂಪ್ ತರ ವರ್ಕ್ ಮಾಡುತ್ತೆ ಟು ಸರ್ಕ್ಯುಲೇಟ್ ದ ಬ್ಲಡ್ ಥ್ರೂ ಹೋಲ್ ದ ಬಾಡಿ. ಹಾಗಾಗಿ in this chapter we have to know about what is body fluid and how they are circulated within the body system and in a correct manner ಅನ್ನೋದನ್ನ ನಾವು ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗ್ಬೇಕು. Okay, so welcome again who joined lately. Yes, let's start. What is circulation? ಸರ್ಕ್ಯುಲೇಷನ್ ಅಂದ್ರೆ ಏನು, ಅದು ಬಾಡಿ ಫ್ಲೂಯಿಡ್ಸ್ ಅಂತಂದ್ರೆ ನಾವೆಲ್ಲ ನೋಡಿದ್ವಿ ಅಲ್ವಾ. ಬ್ಲಡ್ ಇರುತ್ತೆ, ಜೊತೆಗೆ ಬಾಡಿಲಿರುವಂತ ಇನ್ನೊಂದು ವೆರಿ ಥಿನ್ ಲೈಕ್ ಸಬ್ಸ್ಟೆನ್ಸಸ್ ಇದೆ, ವಾಟರ್ಗಿಂತ ನೆಕ್ಸ್ಟ್ ಲೆವೆಲ್. ಅದನ್ನ ನಾವೇನ್ ಹೇಳ್ತೀವಿ, ಲಿಂಫ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಸಚ್ ಕೈಂಡ್ ಆಫ್ ಫ್ಲೂಯಿಡ್ಸ್ ಆರ್ ಸರ್ಕ್ಯುಲೇಟೆಡ್ ಇನ್ ಅ ಡಿಫ್ರೆಂಟ್ ಮ್ಯಾನರ್, ಎಸ್ಪೆಷಲಿ ಇನ್ ಅ ರೆಪ್ಟೈಲ್. ರೆಪ್ಟೈಲ್ ಅಂದ್ರೆ ಏನು, ಸರೀಸೃಪಗಳು ಅಂತ ಹೇಳ್ತೀವಲ್ವಾ. ಸರೀಸೃಪಗಳಲ್ಲಿ ಒಂಥರ ಹಾರ್ಟ್ ಪಂಪ್ ಮಾಡುತ್ತೆ, ಅಥವಾ ಹಾರ್ಟ್ ಏನ್ ಮಾಡುತ್ತೆ, ಬ್ಲಡ್ ಅನ್ನ ಆಚೆ ಆಗ್ತಾ ಹೋಗುತ್ತೆ, ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳುತ್ತೆ. ಕೆಲವೊಂದು ಆನಿಮಲ್ಸ್ ಅಲ್ಲಿ, ನೆಕ್ಸ್ಟ್ ಆನಿಮಲ್ ಕಿಂಗ್ಡಮ್ ಅಲ್ಲಿ ಸ್ವಲ್ಪ ಇವಾಲ್ವ್ ಆಗಿರುವಂತ ಆನಿಮಲ್ ಕಿಂಗ್ಡಮ್ಸ್ ಅಲ್ಲಿ, ಯಾವುದು ಫ್ಯಾಮಿಲಿಯಲ್ಲಿ, ಅದರಲ್ಲಿ 3 ಚೇಂಬರ್ಡ್ ಹಾರ್ಟ್ ಅಂತ ಇದೆ. 3 ಚೇಂಬರ್ಡ್ ಹಾರ್ಟ್ ಅಲ್ಲಿ ಏನಾಗುತ್ತೆ, ಬ್ಲಡ್ ಏನಾಗುತ್ತೆ, ಮಿಕ್ಸಪ್ ಆಗುತ್ತೆ. ಆಕ್ಸಿಜನ್ ಇರುವಂತ ಒಂದು ಬ್ಲಡ್ ಏನಾಗುತ್ತೆ, ಒಂದ್ ಕಡೆ ಸೇರ್ಕೊಳ್ಳುತ್ತೆ. ಆಕ್ಸಿಜನ್ ಇಲ್ಲದೆ ಇರುವಂತ ಒಂದು ಬ್ಲಡ್ ಕೂಡ ಎಲ್ಲ ಮಿಕ್ಸಪ್ ಆಗುತ್ತೆ 3 ಚೇಂಬರ್ ಹಾರ್ಟ್ಸ್ ಅಲ್ಲಿ. ಸೊ ಅದೇನು, ಮ್ಯಾಮಲಿಯಾ ಅನ್ನೋ ಒಂದು ಫ್ಯಾಮಿಲಿ ಬರುತ್ತಲ್ವಾ, ಫೈಲ ಬರುತ್ತಲ್ವಾ, ಅದ್ರ ಕೆಳಗಡೆ ಇರುವಂತ ಎಲ್ಲ ಆನಿಮಲ್ಸ್ ಅಲ್ಲೂ ಕೂಡ ಈ ತರ ಸಿಸ್ಟಮ್ಗಳು ನಾವು ನೋಡ್ತಾ ಹೋಗ್ಬೋದು. ಆದ್ರೆ ಎಲ್ಲದ್ರಲ್ಲೂ ಇದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಇನ್ ವೆಲ್ ಆರ್ಗನೈಸ್ಡ್ ಯೂಕ್ಯಾರಿಯೋಟ್ಸ್ ಅಂತ ಯಾರನ್ನ ಕರೀತಾರೆ, ದ ಹ್ಯೂಮನ್ ಬೀಯಿಂಗ್ಸ್. ಮ್ಯಾಮಲಿಯಾದಲ್ಲಿ ಎಲ್ಲರನ್ನೂ ತುಂಬಾ ಟಾಪ್ ಲೆವೆಲ್ ಅಲ್ಲೇ ನೋಡ್ತೀವಿ. ಟೈಗರ್ಸ್ ಇರ್ಬೋದು, ಎಲಿಫೆಂಟ್ಸ್ ಇರ್ಬೋದು, ಮಂಕೀಸ್ ಇರ್ಬೋದು. ಸೊ ಅದೆಲ್ಲದನ್ನು ನಾವು ಮ್ಯಾಮಲಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಬಟ್ ವೆಲ್ ಆರ್ಗನೈಸ್ಡ್ ಅಂಡ್ ವೆಲ್ ಸಿಸ್ಟಮ್ಯಾಟಿಕ್ ಅನ್ನ ನಾವು ಎಲ್ಲಿ ನೋಡ್ತೀವಿ, ದಟ್ ಈಸ್ ಓನ್ಲಿ ಇನ್ ಹ್ಯೂಮನ್ಸ್. ಹಾಗಾಗಿ ಆ ಸರ್ಕ್ಯುಲೇಷನ್ ಸಿಸ್ಟಮ್ ಅನ್ನೋದು ಮತ್ತೆ ಬಾಡಿ ಫ್ಲೂಯಿಡ್ಸ್ ಅನ್ನೋದು ಹ್ಯೂಮನ್ ಬೀಯಿಂಗ್ ಅಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿದೆ. ಓಕೆ, ಸೊ ದ ಸರ್ಕ್ಯುಲೇಷನ್ ಈಸ್ ಆಲ್ ಅಬೌಟ್ ದ ರಿಸೀವಿಂಗ್ ಅಂಡ್ ಅಗೇನ್ ಪಂಪಿಂಗ್ ಔಟ್ ದ ಬ್ಲಡ್. ಓಕೆನಾ. Again, there are types of circulation. First is single circulation. This can be seen in fishes. ನಾವು ಜಲಚರಗಳಲ್ಲಿ ಎಸ್ಪೆಷಲಿ ಫಿಶ್, ಮೀನುಗಳಲ್ಲಿ ಈ ತರದನ್ನ ನೋಡ್ಬೋದು. ಸಿಂಗಲ್ ಸರ್ಕ್ಯುಲೇಷನ್, ಒಂದೇ ಕಡೆಯಿಂದ ಹೋಗ್ತಾ ಇರುತ್ತೆ ಅಷ್ಟೇ, ಮುಗೀತು. ಡಬಲ್ ಕಡೆಯಿಂದ ರಿಸೀವ್ ಆಗೋದಿಲ್ಲ. ಎಸ್ಪೆಷಲಿ ಫಿಶ್ ಆಲ್ಸೋ ಹ್ಯಾವ್ ಅ ಹಾರ್ಟ್. ಇಟ್ ರಿಸೀವ್ಸ್ ಇಂಪ್ಯೂರ್ ಬ್ಲಡ್ ಓನ್ಲಿ. ಅಂದ್ರೇನು ಇಂಪ್ಯೂರ್ ಬ್ಲಡ್ ಅಂದ್ರೇನು, ತುಂಬಾ ಕೆಮಿಕಲ್ ಹಾಕಿಟ್ಟಿರ್ತಾರ? ನೋ, ಇಟ್ಸ್ ಅ ಆಕ್ಸಿಜನ್ ಇಲ್ಲದೆ ಇರುವಂತ ಬ್ಲಡ್ ಅನ್ನ ನಾವೇನ್ ಹೇಳ್ತೀವಿ, ಇಂಪ್ಯೂರ್ ಬ್ಲಡ್ ಅಂತ ಹೇಳ್ತೀವಿ. ಎಲ್ಲಿ ನೋಡುವಂಥದ್ದು ನಾವು, ಇನ್ ಫಿಶ್. ದ ಸೆಕೆಂಡ್ ಟೈಪ್ ಆಫ್ ಸರ್ಕ್ಯುಲೇಷನ್ ಈಸ್ ಆಲ್ಸೋ ದೇರ್. ದಿಸ್ ಈಸ್ ನೋನ್ ಆಸ್ ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್. ಕಂಪ್ಲೀಟ್ ಇರೋದಿಲ್ಲ, ಇನ್ಕಂಪ್ಲೀಟ್. Especially in amphibians and reptiles, they have 3 chambered heart ಅಲ್ವಾ. ಇಲ್ಲೇನಾಗುತ್ತೆ, 3 ಚೇಂಬರ್ಸ್ ಮಾತ್ರ ಇರುತ್ತೆ. ಹಾಗಾಗಿ ಇಲ್ಲೇನಾಗುತ್ತೆ, ಲೆಫ್ಟ್ ಸೈಡ್ ಅಲ್ಲಿರುವಂತ ಚೇಂಬರ್ ಏನ್ ಮಾಡುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ರಿಸೀವ್ ಮಾಡಿಕೊಂಡು, ರೈಟ್ ಸೈಡ್ ಅಲ್ಲಿ ಏನ್ ಮಾಡುತ್ತೆ, ಡಿಆಕ್ಸಿಜನೇಟೆಡ್ ಅಂದ್ರೇನು, ಆಕ್ಸಿಜನ್ ಇಲ್ಲದೆ ಇರುವಂತ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಲೆಫ್ಟ್ ಅಂಡ್ ರೈಟ್. ಸೊ ಲೆಫ್ಟ್ ಅಲ್ಲಿ ಆಕ್ಸಿಜನ್ ಇರುವಂತದ್ದು, ರೈಟ್ ಸೈಡ್ ಅಲ್ಲಿ ಆಕ್ಸಿಜನ್ ಇಲ್ಲದೆ ಇರುವಂತ ಬ್ಲಡ್ ಅನ್ನ ರಿಸೀವ್ ಮಾಡಿಕೊಂಡು ಜಸ್ಟ್
ಪಂಪ್ ಔಟ್ ಎಲ್ಲ ಮಿಕ್ಸಪ್ ಆಗಿ ಪಂಪ್ ಔಟ್ ಮಾಡ್ತಾ ಇರುತ್ತೆ. ಯಾಕೆಂದ್ರೆ ಇಲ್ಲಿರುವಂಥದ್ದು ಓನ್ಲಿ 3 ಚೇಂಬರ್ಡ್ ಹಾರ್ಟ್ ಇನ್ ವಿಚ್ ಎಸ್ಪೆಷಲಿ ಆಂಫಿಬಿಯನ್ಸ್ ಅಂದ್ರೆ ಏನು, ಕಪ್ಪೆಗಳು. ರೆಪ್ಟೈಲ್ಸ್ ಅಂತಂದ್ರೇನು, ಹಾವುಗಳು, ಬೇರೆ ಎಲ್ಲ ವೆರೈಟಿ ಏನು ಎಸ್ಪೆಷಲಿ ತೆವಳುವಂತ ಪ್ರಾಣಿಗಳೆಲ್ಲ ನಾವು ಎಲ್ಲಿ ನೋಡ್ಬೋದು, ರೆಪ್ಟೈಲ್ಸ್ ಅಲ್ಲಿ ನೋಡ್ಬೋದು, ಕ್ರೊಕೊಡೈಲ್ಸ್ ಅಲ್ಲಿ ನೋಡ್ಬೋದು. ಓಕೆ, ಸಚ್ ಥಿಂಗ್ can be observed in incomplete double circulation. The whole blood is mixed up in the heart chamber and then it circulated to the body parts. ಹಾಗಾಗಿ ಅಲ್ಲೇನಾಗುತ್ತೆ, ಎಲ್ಲದೂ ಒಂದೇನೆ, ಆ ಕಡೆಯಿಂದ ಬರೋದು ಒಂದೇ, ಈ ಕಡೆಯಿಂದ ಬರೋದು ಒಂದೇನೆ, ಕಂಪ್ಲೀಟ್ ಆಗಿ ಎಲ್ಲದೂ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ನೋನ್ ಆಸ್ incomplete double circulation. In the third type of circulation, this is very important. This can be seen in human being. Humans ಅಲ್ಲಿ ನಾವು ನೋಡ್ತಾ ಹೋಗ್ಬೋದು, especially in birds and mammals. Already know that we have a right and left chamber, ಅಲ್ವಾ? ಇದ್ರ ಜೊತೆಗೆ we also a 4 chambered heart. 4 ಚೇಂಬರ್ ಇರುವಂತ ಹಾರ್ಟ್ ಇದೆ ಅನ್ನೋದು ನಮಗೆ ಗೊತ್ತು ಅಲ್ವಾ? ಸೊ ಹಾಗಾಗಿ ಅಲ್ಲೇನು ಲೆಫ್ಟ್ ಅಂಡ್ ರೈಟ್ ಅಲ್ಲಿ ಆರ್ಟರಿ ಅಂಡ್ ದೆನ್ ವೆಂಟ್ರಿಕಲ್, ಆರ್ಟರಿ ಅಂಡ್ ದೆನ್ ವೆಂಟ್ರಿಕಲ್. ಆರ್ಟರಿ ಅಂತಂದ್ರೇನು, ಆಟ್ರಿಯಂ ಅಥವಾ ಆರ್ಟರಿ ಅಂತ ಕೂಡ ಹೇಳ್ಬೋದು. ಇದ್ರಲ್ಲಿ ಏನಾಗುತ್ತೆ, ಬ್ಲಡ್ ಎರಡು ಕಡೆಯಿಂದ ರಿಸೀವ್ ಮಾಡ್ಕೊಳ್ಳುತ್ತೆ. ವೆಂಟ್ರಿಕಲ್ ಅಂದ್ರೇನು, ಕೆಳಗಡೆ ಭಾಗ, ಕೆಳಗಡೆ ಪೋರ್ಷನ್. ಇದೇನ್ ಮಾಡುತ್ತೆ, ಪಂಪ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ದ 4 ಚೇಂಬರ್ಡ್ ಹಾರ್ಟ್ ಇನ್ ಅ ರೈಟ್ ಸೈಡ್, ದ ಡಿಆಕ್ಸಿಜನೇಟೆಡ್ ಬ್ಲಡ್, ಇಲ್ಲೇನಾಗುತ್ತೆ, ರೈಟ್ ಸೈಡ್ ಅಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಓಕೆ, ಲೆಫ್ಟ್ ಸೈಡ್ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ವಿತ್ ದಿಸ್ ಸಿಸ್ಟಮ್ ದೇ ಸರ್ಕ್ಯುಲೇಟ್, ಅದರ್ವೈಸ್ ದೇ ಪಾಸಸ್. ಈ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಏನ್ ಮಾಡುತ್ತೆ, ವೆಂಟ್ರಿಕಲ್ಗೆ ಪಾಸ್ ಮಾಡುತ್ತೆ, ಎರಡೂ ಸೈಡಿನ ವೆಂಟ್ರಿಕಲ್ಗೆ ಪಾಸ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಆಕ್ಸಿಜನ್ ಫಿಲ್ ಆಗಿರುವಂತ ಬ್ಲಡ್ ಅನ್ನ ಕಂಪ್ಲೀಟ್ ದೇಹಕ್ಕೆ ಫಿಲ್ ಮಾಡುತ್ತೆ. ಓಕೆನಾ? ಆಕ್ಸಿಜನ್ ಇರುವಂತ ಬ್ಲಡ್ಗಳೇ ನಮ್ಗೆ ಯಾಕೆ ಬೇಕು, ನಮ್ಗೆ ಸಪ್ರೇಟ್ ಆಗಿ ನಾವು ಉಸಿರಾಟ ಮಾಡ್ತೀವಲ್ವಾ, ಉಸಿರಾಟ ಮಾಡಿದಾಗ ಏನಾಗುತ್ತೆ, 1 ಸೆಕೆಂಡ್ ಆಕ್ಸಿಜನ್ ಇಲ್ಲದೆ ಇದ್ರೆ ಯು ಕ್ಯಾನ್ ಕೇಮ್ ಅಕ್ರಾಸ್ ವಿತ್ ಪ್ಯಾರಾಲೈಸಿಸ್. ಅರ್ಥ ಆಗ್ತಿದ್ಯಾ? ನಮ್ಮ ಹೋಲ್ ಬಾಡಿ ಪಾರ್ಟ್ಸ್ ಅಲ್ಲಿ ಆಕ್ಸಿಜನ್ ಕಂಪೋನೆಂಟ್ ತುಂಬಾ ಅವಶ್ಯಕ. ನಿಮ್ಮ ಬ್ರೈನ್ಗೂ ಕೂಡ ಆಕ್ಸಿಜನ್ ಲೆವೆಲ್ ಮ್ಯಾಕ್ಸಿಮಮ್ ಇರಬೇಕು. ಹಾಗಾಗಿ ಪ್ರತಿಯೊಂದು ಆಕ್ಸಿಜನ್ ಸಪ್ಲೈ ಮಾಡೋ ಕೆಲಸ ಯಾರಿಗಿದೆ, ಬ್ಲಡ್ ಸಿಸ್ಟಮ್ಗಿದೆ. ಹಾಗಾಗಿ ಹಾರ್ಟ್ ಏನ್ ಮಾಡಬೇಕು, ಫ್ರಮ್ ದ 5 ಫೀಟ್ ಇರ್ಬೋದು ಬಾಡಿ, ಅಥವಾ ಮನುಷ್ಯ 6 ಫೀಟ್ ಇರ್ಬೋದು, ಅಲ್ಲಿ ಹೈಟ್ ತನಕನು ಪಂಪ್ ಔಟ್ ಮಾಡ್ತಾನೆ ಇರ್ಬೇಕು. ಅರ್ಥ ಆಗ್ತಿದ್ಯಾ? ಹಾಗಾಗಿ ಸಪೋಸ್ ಬ್ರೈನಿಗೆ ಏನಾಗುತ್ತೆ, ಆಕ್ಸಿಜನ್ ಸಪ್ಲೈ ಆಗಿಲ್ಲ ಅಂತ ಅನ್ಕೊಳ್ಳಿ, ಮೀನ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿರೋ ಅದಕ್ಕೆ ಆದ ಒಂದು ಸೆಕೆಂಡ್ ಇದೆ, ಅಥವಾ ಅದಕ್ಕೆ ಆದ ಒಂದು ಬೀಟ್ ಸಿಸ್ಟಮ್ ಇದೆ. ಆ ಬೀಟ್ ಸಿಸ್ಟಮ್ ಅಲ್ಲಿ ಆಕ್ಸಿಜನ್ ಸಪ್ಲೈ ಆಗಿಲ್ಲ ಅಂತಂದ್ರೆ ದಟ್ ಲೀಡ್ಸ್ ಟು ಪ್ಯಾರಾಲಿಸಿಸ್. ಒಂದ್ ಕಡೆ ಸೈಡ್ ಅಲ್ಲಿ ಲಕ್ವಾ ಅಂತ ಹೇಳ್ತಿರಲ್ಲ, ಅದಾದ್ರೂ ಕೂಡ ಆಗ್ಬೋದು. ಕೆಲವೊಂದ್ಸಲ ಏನಾಗುತ್ತೆ, ಗಿಡಿನೆಸ್ ಬರುತ್ತೆ, ತಲೆ ಸುತ್ತಿ ಬಿದ್ದು ಹೋಗ್ತಾರೆ. ಓಕೆ, ಇದೆಲ್ಲ ಸಮಸ್ಯೆಗಳು ಯಾಕಾಗುತ್ತೆ, ಆಕ್ಸಿಜನ್ ಸಪ್ಲೈ ಅಂದ್ರೇನು, ಆಮ್ಲಜನಕ ಸಪ್ಲೈ ಕರೆಕ್ಟ್ ಆಗಿ ಆಗದೆ ಇದ್ರೆ ಬಾಡಿ ಪಾರ್ಟ್ಸ್ ಅಲ್ಲಿ, ದೀಸ್ ಆಲ್ ಆರ್ ಡಿಸಾರ್ಡರ್, ಅಥವಾ ಏನಾಗುತ್ತೆ, ಒಂಥರ ಡ್ರಾಸ್ಟಿಕ್ ಎಫೆಕ್ಟ್ ಅನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ದ ಸರ್ಕ್ಯುಲೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಹೋಲ್ ಬಾಡಿ ಪಾರ್ಟ್ಸ್. ಓಕೆ, ಇಲ್ಲಿ ಲೆಫ್ಟ್ ರೈಟ್ ಅನ್ನೋದಕ್ಕಿಂತ ಮೇಜರ್ ಆಗಿ ಏನ್ ಹಾರ್ಟ್ ಅಲ್ಲಿ ಇರುವಂತ ಕೆಲಸ ಏನು, ಸರ್ಕ್ಯುಲೇಷನ್ ಸಿಸ್ಟಮ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಆಕ್ಸಿಜನ್ ನ ರಿಸೀವ್ ಮಾಡ್ಕೊಳ್ಳುತ್ತೆ, ಆಕ್ಸಿಜನೇಟೆಡ್ ಆಗಿರುವಂತ ಬ್ಲಡ್ ಅನ್ನ. ರೈಟ್ ಸೈಡ್ ಅಲ್ಲಿ ಆಕ್ಸಿಜನ್ ಇಲ್ಲದೆ ಇರುವಂತ ಬ್ಲಡ್ ಅನ್ನ ರಿಸೀವ್ ಮಾಡಿಕೊಂಡು ಫೈನಲ್ ಆಗಿ ಪ್ಯೂರಿಟಿ ಮಾಡಿ ದೇಹಕ್ಕೆ ಬೇಕಾಗಿರೋ ಎಲ್ಲಾ ಆಕ್ಸಿಜನ್ ಅನ್ನ ಈ ಹಾರ್ಟ್ ಏನ್ ಮಾಡುತ್ತೆ, ಪಂಪ್ ಮಾಡ್ತಾ ಹೋಗುತ್ತೆ. ದಟ್ ಈಸ್ ದ ಮೇಜರ್ ಥಿಂಗ್. And also that kind of system can be well seen in
ಡಬಲ್ ಸರ್ಕ್ಯುಲೇಷನ್. ಈ ತರ ಟೈಪನ್ನು ನಾವೆಲ್ಲಿ ನೋಡ್ತೇವೆ? ಇನ್ mammals as well as birds. Okay, yes, look at here. This is human circulatory system. ಅರ್ಥ ಆಗ್ತಿದೆಯಾ? ಇದನ್ನ ನಾವು ಓಪನ್ ಮಾಡಿ ಕಟ್ ಮಾಡಿದ್ರೆ ಎಷ್ಟಾಗಿದೆ? 4 ಪಾರ್ಟ್ಸ್ ಇದೆ, ಲೆಫ್ಟ್ ಅಂಡ್ ದೆನ್ ರೈಟ್, ಆರ್ ಸೊ ಯು ಕ್ಯಾನ್ label as right and then left. So look at here. This is a nerves. Nerves ಕಾಣ್ತಿದೆ ಅಲ್ವಾ? ಇದೆಲ್ಲದು ಏನು? ನಮ್ಮ ಈ ಬ್ಲೂ ಕಲರ್ ಅಲ್ಲಿ ಏನಿದೆ ಅಥವಾ ನಿಮಗೆ ಬ್ಲಾಕಿಶ್ ಅಂತ ಅನ್ನಿಸ್ತಾ ಇದ್ರೆ ಇದೇನಿರುತ್ತೆ? ಈ ನರ್ವ್ಸ್ ಅಲ್ಲಿ ಅಥವಾ ಈ ನರಗಳಲ್ಲಿ ಏನಾಗಿರುತ್ತೆ? RBC ಸೆಲ್ಸ್ ಇರುತ್ತೆ. RBC ಸೆಲ್ಸ್ ಇದ್ರೂ ಕೂಡ ಅದೇನಾಗಿರುತ್ತೆ? ಆಕ್ಸಿಜನ್ ಅನ್ನ ಇಲ್ಲದೆ ಇರುವಂತ RBCಗಳು ಮ್ಯಾಕ್ಸಿಮಮ್ ಆಗಿ ಬ್ಲಡ್ ಏನು ಬಾಡಿ ಪಾರ್ಟ್ಸ್ ಇಂದ ಇಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ರೆಡ್ ಕಲರ್ ಇರುವಂತದ್ದು ಆಕ್ಸಿಜನ್ ಫಿಲ್ ಆಗಿರುವಂತದ್ದು. ಓಕೆ, ಹೀಗೆ ಒಂದು ಸಿಸ್ಟಮ್ ಇರುತ್ತಲ್ವಾ? ಈ 2 ಸಿಸ್ಟಮ್ ಇದೆ. ಒಂದ್ ಕಡೆ ಪೈಪ್ ಅಲ್ಲಿ, ಇನ್ನು ಲೋಕಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇನ್ನು ಕ್ಲಾರಿಟಿ ಆಗಿ ಹೇಳ್ಬೇಕು ಅಂದ್ರೆ, ಒಂದ್ ಕಡೆ ಪೈಪ್ ಅಲ್ಲಿ ಏನಾಗುತ್ತೆ? ಆಕ್ಸಿಜನ್ ತುಂಬಿರುವಂತ RBC ಸೆಲ್ಗಳಿರ್ತಾ ಹೋಗುತ್ತೆ. ಅದು ಒಂದು ಎಲ್ಲಾ ಬಾಡಿಗೂ ಸರ್ಕ್ಯುಲೇಟ್ ಆಗುತ್ತೆ. ಇನ್ನೊಂದ್ ಕಡೆ ನಾವು ಬ್ರೀದಿಂಗ್ ಮಾಡ್ತೀವಲ್ವಾ? ಎಕ್ಸೇಲ್ ಅಂಡ್ ಇನ್ಹೇಲ್, ಉಸಿರು ಹೊರಗೆ ಬಿಟ್ಟಾಗ ಮತ್ತೆ ಉಸಿರು ತಗೊಂಡಾಗ, ಅವೆರಡು ಸಿಸ್ಟಮ್ ಅಲ್ಲೂ ಕೂಡ ಅದೇ ರಿದಮ್ ಅಲ್ಲಿ ಬಾಡಿಯಲ್ಲಿ ಬ್ಲಡ್ಗಳು ಮೂವ್ ಆಗ್ತಾ ಇರುತ್ತೆ, ಪುಷ್ ಆಗ್ತಾ ಇರುತ್ತೆ. ಓಕೆ, ದಟ್ ಈಸ್ ದ ಥಿಂಗ್. ಅದನ್ನೇ ನಾವೇನ್ ಹೇಳ್ತೀವಿ? ಸರ್ಕ್ಯುಲೇಟರಿ ಸಿಸ್ಟಮ್. ಇದೆಲ್ಲದಕ್ಕೂ ಕೂಡ ಕನೆಕ್ಟ್ ಆಗಿದೆ, ಒಂದಕ್ಕೊಂದು ಕನೆಕ್ಟ್ ಆಗಿರುವಂಥದ್ದು. ಬ್ರೈನಿಗೆ ಕನೆಕ್ಟ್ ಆಗಿದೆ, ಲಂಗ್ಸಿಗೆ ಕನೆಕ್ಟ್ ಆಗಿದೆ. ಇದೇ ಸಪ್ರೇಟ್ ಆಗಿ ನಾನೇ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತೀನಿ ಅಂತ ಹೇಳಲ್ಲ. ಹಾರ್ಟ್, ನರ್ವ್ಸ್ ಅಲ್ಲೂ ಹಾಗೆ, ಮಸಲ್ಲು ಕೂಡ ಹಾಗೆ, ಬೋನ್ಸ್ ಕೂಡ ಹಾಗೆ, ಇವನ್ ಎಂಡೋಕ್ರೈನ್ ಸಿಸ್ಟಮ್ ಹಾಗೆ. ಅಂದ್ರೇನು? ಹಾರ್ಮೋನ್ಸ್ ಕೂಡ ಹಾಗೆ. ಎಲ್ಲದೂ ಕೂಡ ಟೋಟಲ್ ಡಿಪೆಂಡೆಂಟ್ ಸಿಸ್ಟಮ್. ಒಬ್ರ ಮೇಲೆ ಇನ್ನೊಬ್ರು ಡಿಪೆಂಡ್ ಆಗಿರುವಂಥದ್ದು. ಈಗ ಒಬ್ರು ಯಾರು ಕೆಲಸ ಮಾಡಲ್ಲ ಅಂತ ಏನಾದ್ರು ಸ್ಟ್ರೈಕ್ ಹೋದ್ರೆ, ಎಸ್, ವಿ ಕೇಮ್ ಇನ್ ಟು ದ ಡಿಸಾಸ್ಟರ್. ಎಲ್ಲಿಗೆ ಬಂದು ನಾವು ಸೇರ್ತೀವಿ? ಯಾವ್ದಾದ್ರು ಒಂದು ರೋಗ ಬರುತ್ತೆ, ಒಂದು ಸಿವಿಯರ್ ಆಗಿರೋ ರೋಗ ಬರುತ್ತೆ, ಅಥವಾ ಕೆಲವೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಬರ್ತಾ ಹೋಗುತ್ತೆ. ಅದನ್ನ ಮತ್ತೆ ಹೆಲ್ತ್ನ ರೀಗೇನ್ ಮಾಡ್ಕೊಳ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಹಾಗಾಗಿ ಸೊ ಎಲ್ಲದೂ ಕೂಡ ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗ್ತಾ ಹೋಗೋದು. ಎಸ್, ಲೆಟ್ಸ್ ಕಂಟಿನ್ಯೂ. The human circulatory system majorly have all these kind of component. ಇಲ್ಲಿ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮ್ ಒಳಗಡೆಗೆ ಮೇಜರ್ ಆಗಿ ಬಾಡಿ ಫ್ಲೂಯಿಡ್ಸ್ ಏನಿರುತ್ತೆ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಸೊ ಬಾಡಿ ಫ್ಲೂಯಿಡ್ಸ್ ಅಂತಂದ್ರೆ ನಾವೇನ್ ಹೇಳ್ತೀವಿ? ಬ್ಲಡ್ ಅಂತ ಆಲ್ರೆಡಿ ಗೊತ್ತಿದೆ. ಅಂಡ್ ದೆನ್ ಲಿಂಫ್ ವೆಸಲ್ಸ್ ಅಥವಾ ಲಿಂಫ್ಯಾಟಿಕ್ ಕಂಪೋನೆಂಟ್ ಅಂತ ಕೂಡ ಹೇಳ್ತೀವಿ. ಸೊ ಈ ಎರಡೂ ಸಿಸ್ಟಮ್ ಅನ್ನ ನಾವೇನ್ ಹೇಳ್ತೀವಿ? ಬಾಡಿ ಫ್ಲೂಯಿಡ್ಸ್. So first here, blood vascular system, it majorly contain blood. The blood is pumped out ಅಥವಾ ಟ್ರಾನ್ಸ್ಪೋರ್ಟ್ ಹೇಗೆ ಮಾಡುತ್ತೆ? ಥ್ರೂ ದ ಹಾರ್ಟ್ ಇಂದ ಮಾಡುವಂಥದ್ದು. ದೆನ್ ದಿಸ್ ಹಾರ್ಟ್ ಯೂಶುವಲಿ ಕನೆಕ್ಟೆಡ್ ವಿತ್ ಬ್ಲಡ್ ವೆಸಲ್ಸ್ ಫಾರ್ ಅ ಮ್ಯಾಕ್ಸಿಮಮ್ ಸರ್ಕ್ಯುಲೇಷನ್. ಪಂಪ್ ಸೆಟ್ಟಿಗೆ ಒಂದಷ್ಟು ಪೈಪ್ಗಳನ್ನ ನೀವು ಫಿಟ್ ಮಾಡಿರ್ತೀರಲ್ವಾ? ಅದೇ ತರ ಬಾಡಿಯಲ್ಲಿ ಏನಾಗಿರುತ್ತೆ? ಇದೆಲ್ಲ ನಾವು ಫಿಟ್ ಮಾಡ್ಕೊಂಡಿರೋದಲ್ಲ. ದಯವಿಟ್ಟು ಇದೇನಾಗಿದೆ, ನಾವು ಇವಲ್ಯೂಷನ್ ಅಲ್ಲಿ ಬಂದಿದೀವಲ್ವಾ? ಏನು ಮಂಗನಿಂದ ಮಾನವ ಅಂತ ಎಲ್ಲ ಚೆನ್ನಾಗಿ ಆಗಿದೀವಲ್ಲ, ಎಷ್ಟೋ ವರ್ಷಗಳು, ದಶಲಕ್ಷ ವರ್ಷಗಳು ಕಳೆದು, ಅವಾಗ ನೇಚರ್ ನಮ್ಗೆ ಏನ್ ಪ್ರೊವೈಡ್ ಮಾಡಿದೆ, ಇದೆಲ್ಲ ಸಿಸ್ಟಮ್ನ ಪ್ರೊವೈಡ್ ಮಾಡ್ತಾ ಹೋಗಿದೆ. ಸೊ ಟಿಲ್ ಟುಡೇ ವಿ ಹ್ಯಾವ್ ಆಲ್ ದೀಸ್ ಥಿಂಗ್ಸ್ ಇನ್ ಅವರ್ ಬಾಡಿ. ಇನ್ನೊಂದು 10 ವರ್ಷ ಆದ್ಮೇಲೆ ಇದೆಲ್ಲ ಡಿಸಪಿಯರ್ ಆಗುತ್ತೆ? ಇಲ್ಲ, ಇದು ಇನ್ನು ಇವಾಲ್ವ್ ಆಗ್ತಾ ಹೋಗುತ್ತೆ. ಓಕೆ, ಡಿಪೆಂಡ್ಸ್ ಆನ್ ಯುವರ್ ಫುಡ್ ಸಿಸ್ಟಮ್ ಅಂಡ್ ಲೈಫ್ ಸ್ಟೈಲ್ ಕಂಡೀಷನ್. ಸೊ blood and blood vessels. In case of blood, the majority of the component in blood is plasma, and
ಫಾರ್ಮ್ಡ್ ಎಲಿಮೆಂಟ್ಸ್. ಪ್ಲಾಸ್ಮಾನ ಏನ್ ಹೇಳ್ತೀವಿ ನಾವು, ವಾಟರ್ ಲೈಕ್ ಕಂಟೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ, ವಾಟರ್ ಲೈಕ್ ಕಂಟೆಂಟ್ ಏನಿದೆ ಮೇಜರ್ ಆಗಿ ಪ್ಲಾಸ್ಮಾ ಇರುತ್ತೆ, ಇದ್ರ ಒಳಗಡೆಗೆ ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಜಸ್ಟ್ ಲೈಕ್ ಇಮ್ಯೂನ್ ಸೆಲ್ಸ್, ಹೇಗೆ ಎಪಿಥಿಲಿಯಲ್ ಸೆಲ್ಸ್ ಇದೆ ಅಲ್ವಾ, ಕೋಲಂಕೈಮ ಪ್ಯಾರಂಕೈಮ ಅನ್ನೋದು ಪ್ಲಾಂಟ್ಸ್ ಅಲ್ಲಿ ಇರೋ ತರಾನೇ ಬ್ಲಡ್ ಅಲ್ಲೂ ಕೂಡ ಸೆಲ್ಸ್ ಇರುತ್ತೆ. ಇದನ್ನ ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಫಸ್ಟ್ ಇಸ್ RBC, red blood cell, WBC, white blood cells, and the third is platelets. Okay. Further, the WBC have another system or another kind is there. One is granulocytes and agranulocytes. Granulocytes are the cells which have a very much having chemical component in their system. Such cells are known as granulocytes. For example, or again there are three types in granulocytes. It's neutrophils, eosinophils, and the third is basophils. In case of agranulocytes, again there are two cells are there. These are, they don't have any kind of chemical component, but still it is a nucleated. Okay. One is lymphocytes. Second is monocytes. Lymphocytes, again it have a two types, B lymphocytes and T lymphocytes. All these comes under blood. ನಮ್ಮ ಮೆಜಾರಿಟಿ ಏನಿರುತ್ತೆ ಹೋಲ್ ಬಾಡಿಯಲ್ಲಿ ಬ್ಲಡ್ ಇಷ್ಟು ಕಂಪೋನೆಂಟ್ಸ್ ಅನ್ನ ಇರುತ್ತೆ. ಓಕೆನಾ. ಬ್ಲಡ್ ವೆಸಲ್ಸ್ ಯಾವ ತರ ನಮ್ಮ ಹೋಲ್ ಬಾಡಿಯಲ್ಲಿ ಸರ್ಕ್ಯುಲೇಟ್ ಮಾಡ್ಬೇಕಲ್ವಾ. ಸೊ ಇನ್ ಕೇಸ್ ಆಫ್ blood vessels are of three types majorly. It's arteries, veins and then capillaries. Arteries ಅಂತಂದ್ರೆ ದೊಡ್ಡ ಸೈಜಿನ ಪೈಪ್ಗಳು, ವೇನ್ಸ್ ಅಂತಂದ್ರೆ ಅದರ ನೆಕ್ಸ್ಟ್ ಕಡಿಮೆ ಸೈಜಿನ ವೇನ್ಸ್ಗಳು, ಕ್ಯಾಪಿಲರೀಸ್ ಅಂತಂದ್ರೇನು ಚಿಕ್ಕದಾಗಿರುವಂತ ಬ್ರಾಂಚಸ್. ಓಕೆನಾ. ಸಣ್ಣ ನೀರಾವರಿಯಲ್ಲಿ ಹನಿ ನೀರಾವರಿ ಪದ್ಧತಿ ಯೂಸ್ ಮಾಡ್ಕೊಳ್ತಿರಲ್ವಾ, ಚಿಕ್ಕ ಪೈಪ್ ಇರುತ್ತೆ ನೋಡಿ, ಮೇನ್ ಪೈಪಿಗೆ ಬ್ರಾಂಚಸ್ ನ ಕೊಡ್ತಾ ಹೋಗ್ತಿರಲ್ವಾ, just like in agriculture. So that is the capillaries. Veins ಅಂದ್ರೇನು, ವೇನ್ಸ್ ಅಂದ್ರೆ ನಮ್ಮ ಟಿಶ್ಯೂ ಅಥವಾ ಮಸಲ್ಸ್ಗೆ ಸಪ್ಲೈ ಮಾಡುವಂತ ಎಲ್ಲಾ ಬ್ಲಡ್ ವೆಸಲ್ಸ್ ನಾವೇನ್ ಹೇಳ್ತೀವಿ, ವೇನ್ಸ್ ಅಂತ ಹೇಳ್ತೀವಿ. ನರಗಳು. ಆರ್ಟರೀಸ್ ಅಂತಂದ್ರೆ ಸ್ವಲ್ಪ ಇನ್ನು ದೊಡ್ಡದಾಗಿರುವಂತ ಸಿಸ್ಟಮ್, ಅಲ್ಲಿ ನಾವು ಈಸಿಯಾಗಿ ಫ್ಲಶ್ ಆಗ್ತಾ ಇರುತ್ತೆ ಬ್ಲಡ್. ಓಕೆ, ದಟ್ ಈಸ್ ಬ್ಲಡ್ ವೆಸಲ್ಸ್. In case of lymphatic system, these have three sections. One is lymph vessels again, and then lymph nodes. ಈ ಮೂರು ಸಿಸ್ಟಮ್ ಏನಿದೆ ಅಥವಾ ಮೂರು ಲೆವೆಲ್ ಅಲ್ಲಿ ಡಿವೈಡ್ ಆಗಿರುವಂತ ಲಿಂಫ್ಯಾಟಿಕ್ ಸಿಸ್ಟಮ್ ಏನಿದೆ, these are very much essential for body to cleanse the unwanted thing. ನಮ್ಮ ಬಾಡಿಯಲ್ಲಿ ಹೈ ಆಗಿ ಅಕ್ಯುಮುಲೇಟ್ ಆಗಿರುತ್ತಲ್ಲ ಅನ್ವಾಂಟೆಡ್ ಥಿಂಗ್ಸ್ಗಳು, ಆಫ್ಟರ್ ಡೈಜೆಷನ್ ಇರ್ಬೋದು, ಆಫ್ಟರ್ ಸೆಲ್ ರಿಕವರಿ ಇರ್ಬೋದು, ಅಥವಾ ಆಫ್ಟರ್ ಡ್ಯಾಮೇಜ್ ಇರ್ಬೋದು, ಅದಲ್ಲೇ ಹೋಗಿ ಎಲ್ಸ್ ಲೋಡ್ ಆಗ್ತಾ ಇರುತ್ತೆ ಲಿಂಫ್ ನೋಡ್ಸ್ ಅಲ್ಲಿ. ಇಲ್ಲಿ ಕೆಲವೊಂದು ಕಡೆ ಹೀಗೆ ಗಂಟ್ಗಳಿರುತ್ತೆ, ಅದನ್ನ ನಾವೇನ್ ಹೇಳ್ತೀವಿ, ನೋಡ್ಸ್ ಅಂತ ಹೇಳ್ತೀವಿ. ಲಿಂಫ್ ವೆಸಲ್ಸ್ ಅಲ್ಲೂ ಕೂಡ ಹೋಗಿ ಅಕ್ಯುಮುಲೇಟ್ ಆಗಿರುತ್ತೆ. ಅದೆಲ್ಲದನ್ನು ಬಾಡಿಯಲ್ಲಿರುವಂತ ಅನ್ವಾಂಟೆಡ್ ಥಿಂಗ್ ಅನ್ನ ಕ್ಲಿಯರ್ ಅಪ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ವೆಸಲ್ಸ್ ಅಥವಾ ಸಿಸ್ಟಮ್ ಅನ್ನ ನಾವೇನ್ ಹೇಳ್ತಾ ಇದ್ವಿ, ಲಿಂಫ್ಯಾಟಿಕ್ ಸಿಸ್ಟಮ್. ದಿಸ್ ಈಸ್ ವೆರಿ ಎಸೆನ್ಷಿಯಲ್. ಅರ್ಥ ಆಗ್ತಿದ್ಯಾ? ಬಾಡಿಯಲ್ಲಿ ಹೇಗೆ ಬ್ಲಡ್ ಇಂಪಾರ್ಟೆಂಟು, ಹಾಗೆ ಲಿಂಫ್ಯಾಟಿಕ್ ಸಿಸ್ಟಮ್ ಕೂಡ ಇಂಪಾರ್ಟೆಂಟ್. ಈಗ ನಾವು ಮನೇಲೆಲ್ಲ ಕಸ ತುಂಬ್ಕೊಂಡಿರಕ್ಕಾಗತ್ತಾ? ಅದನ್ನ ಆಚೆ ಹಾಕ್ತಿವಿ ತಾನೆ ಥ್ರೂ ಡಸ್ಟ್ಬಿನ್ ಅಲ್ವಾ? ಸೇಮ್ ಥಿಂಗ್ ಈಸ್ ಆಲ್ಸೋ ಇನ್ ಅವರ್ ಬಾಡಿ. ಅದನ್ನ ಆಚೆ ಹಾಕೋ ಕೆಲಸ ಯಾವ್ದು ಮಾಡುತ್ತೆ? ಲಿಂಫ್ಯಾಟಿಕ್ ಸಿಸ್ಟಮ್. ಓಕೆ, ಸೊ ಈ ಫೋರ್ಕ್ ಅನ್ನ ನೀಟಾಗಿ ಬರೆದಿಟ್ಕೊಳ್ಳಿ. ಇದಿಷ್ಟೇ ಇರುವಂತದ್ದು ಈ ಎಂಟೈರ್ ಚಾಪ್ಟರ್ ಅಲ್ಲಿ ಇಷ್ಟೇ ಇದೆ. ಇದನ್ನ ನೀಟಾಗಿ ನೀವು ಓದ್ಕೊಂಡ್ರೆ ಆನ್ಸರ್ ಮಾಡ್ಬೋದು, MCQ ಆಸ್ ವೆಲ್ ಆಸ್
Yes, let's consider the first thing is blood. Okay, we already know that majority of the blood have maximum plasma and then formed elements. Plasma is of 55%. ಇದು ಯಾವುದ್ರಲ್ಲಿ ಬ್ಲಡ್ ಅಲ್ಲಿ. ಓಕೆ, ದ ಬ್ಲಡ್ ಅಲ್ಲಿ ಏನು ಕಾನ್ಸ್ಟಿಟ್ಯೂಯೆಂಟ್ಸ್ ಇರುತ್ತೆ? ದ ಮೆಜಾರಿಟಿ ಆಫ್ ಥಿಂಗ್ ಇಸ್ ವಾಟರ್, ಪ್ಲಾಸ್ಮಾ ಪ್ರೋಟೀನ್, organic and inorganic components. Further, plasma protein is nothing but it's a fibrinogen. Fibrinogen ಅಂತಂದ್ರೇನು? ನೀವು ಬ್ಲಡ್ ಎಲ್ಲಾದ್ರೂ ಆಕ್ಸಿಡೆಂಟಲ್ ಆಗಿ ಕಟ್ ಆಗುತ್ತಲ್ಲ, ಸ್ಕಿನ್ ಕಟ್ ಆಗ್ಬೋದು, ಕೈ ಕಟ್ ಆಗ್ಬೋದು, ಏನೇ ಆಗ್ಬೋದು ಕೂಡ ಬ್ಲಡ್ ಕ್ಲಾಟ್ ಆಗುತ್ತಲ್ವಾ? ಆ ಬ್ಲಡ್ ಕ್ಲಾಟ್ ಆಗಕ್ಕೆ ಬೇಕಾಗಿರುವಂತ ಒಂದು ಪ್ರೋಟೀನ್ ಏನಿದೆ ಅದನ್ನ ನಾವೇನ್ ಹೇಳ್ತೀವಿ? ಫೈಬ್ರಿನೋಜನ್. It's a blood coagulating component. Another protein is globulins. This is known as antibodies. Along with that, albumins. Albumin is also a component present in a blood which is helpful for osmotic balance. ಅಂದ್ರೇನು? ಪ್ರೆಷರ್, ಬ್ಲಡ್ ಪ್ರೆಷರ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ಕಾನ್ಸೆಪ್ಟ್ ಅನ್ನ ಅಥವಾ ಒಂದು ಕೆಮಿಕಲ್ ಕಂಪೋನೆಂಟ್ ಯಾವ್ದಾಗಿರುತ್ತೆ? ಆಲ್ಬುಮಿನ್ ಆಗಿರುತ್ತೆ. ಓಕೆ, ಅಲಾಂಗ್ ವಿತ್ ದಟ್ blood also have a serum. This serum is nothing but yellowish liquid. ಇಲ್ಲಿ ಕಾಣಿಸ್ತಿದೆಯಲ್ಲ, yellowish liquid which doesn't have any clotting factor. ಕ್ಲಾಟಿಂಗ್ ಫ್ಯಾಕ್ಟರ್ ಇಲ್ಲದೆ ಇರುವಂತ ಬ್ಲಡ್ ಕಂಪೋನೆಂಟ್ ಅನ್ನ ನಾವೇನ್ ಹೇಳ್ತೀವಿ? ಸಿರಮ್ ಅಂತ ಹೇಳ್ತೀವಿ. ಇದ್ರಲ್ಲೆಲ್ಲ ಬೇರೆ ಎನ್ಸೈಮ್ಸ್ ಗಳೆಲ್ಲ ಇರುತ್ತೆ. ಇಲ್ಲಿ ಇದು ಆಲ್ರೆಡಿ ಕ್ಲಾಟ್ ಆಗಿರುವಂತ ಬ್ಲಡ್. ಅರ್ಥ ಆಗ್ತಿದ್ಯಾ? ಹೋಲ್ ಬ್ಲಡ್ ಅಲ್ಲಿ ಏನಿರುತ್ತೆ? ಸಿರಮ್ ಕೂಡ ಇರುತ್ತೆ, ಕ್ಲಾಟಿಂಗ್ ಕ್ಲಾಟಿಂಗ್ ಫ್ಯಾಕ್ಟರ್ ಕೂಡ ಇರುತ್ತೆ, ಪ್ಲಾಸ್ಮಾ ಕೂಡ ಇರುತ್ತೆ. ಅರ್ಥ ಆಗ್ತಿದ್ಯಾ? ಇದನ್ನ ನಾವೇನ್ ಹೇಳ್ತೀವಿ? ಬ್ಲಡ್ ಅಂತ ಹೇಳ್ತೀವಿ. Look at here. What are the major constituents of plasma? We already discussed that, but in this table, we mentioned the role ಅಥವಾ ಫಂಕ್ಷನ್ ಅನ್ನ ಮೆನ್ಷನ್ ಮಾಡ್ತಾ ಹೋಗಿದ್ವಿ. The majority of the plasma contains water. It's 92%. The water acts like a good solvent. In a plasma protein, it is of 6 to 8%. ಈ ಪ್ಲಾಸ್ಮಾದಲ್ಲಿ ಎಷ್ಟು ಪರ್ಸೆಂಟ್ ಪ್ರೋಟೀನ್ ಇದೆ? 6 to 8% ಇದೆ. There are 3 proteins are there: fibrinogen, globulins, and albumins. Fibrinogen act like a blood coagulating factor. Globulins acts like a antibodies. Albumins acts like a osmotic balance and regulates blood pressure. Along with this, the plasma also have glucose, amino acids, lipids, and cholesterol. ಈ ಎಲ್ಲ ಕಂಪೋನೆಂಟ್ಗಳು ಕೂಡ ಬ್ಲಡ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಬಾಡಿ ಡೈಜೆಷನ್ ಆದ್ಮೇಲೆ ಅಲ್ಲಿ ಹೋಗಿ ಸರ್ಕ್ಯುಲೇಟ್ ಆಗ್ಬೇಕಲ್ವಾ, ಹಾಗಾಗಿ ಅಲ್ಲಿರುತ್ತೆ. ದಿಸ್ ಯೂಶುವಲಿ ಪ್ರೊವೈಡ್ ಎನರ್ಜಿ ಫಾರ್ ದ ಪ್ರೊಡಕ್ಷನ್ and it also utilized for the growth purpose. Then inorganic chemical component is also there: sodium, magnesium, chloride, bicarbonate, and then calcium ions. It majorly regulate osmosis. Osmosis ಅಂದ್ರೇನು? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾಲಿಕ್ಯೂಲ್ ನ ಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಅದರ್ ದನ್ ದಟ್ the gases. Other than that, gases ಅಂದ್ರೇನು? ನಾವು
ರೆಸ್ಪೈರ್ ಮಾಡ್ತೀವಲ್ವಾ, ಜಸ್ಟ್ ಲೈಕ್ ಉಸಿರಾಟ, ಏನು ಇನ್ಹೇಲ್ ಅಂಡ್ ದೆನ್ ಎಕ್ಸೇಲ್, ಜಸ್ಟ್ ಲೈಕ್ ಗ್ಯಾಸಸ್, ಕಾರ್ಬನ್ ಡೈಆಕ್ಸೈಡ್, oxygen, as well as some amount of nitrogen. It is helpful for the transport procedure. Okay, yes. Just a second. Yes, after plasma, again, blood also have a formed elements. One is red blood cell and white blood cells and platelets. Okay. So in that, first is RBC. Red blood cell ಅನ್ನ ನಾವು ಏನ್ ಹೇಳ್ಬೋದು, ಇನ್ನೊಂದನ್ನ RBC ಅಂತ ಹೇಳ್ಬೋದು, ಅಥವಾ ಎರಿಥ್ರೋಸೈಟ್ ಅಂತ ಕೂಡ ಹೇಳ್ಬೋದು. Okay, there are two names for red blood cells. Then white blood cells. Further, third is platelets or thrombocytes ಅಂತ ಕೂಡ ಹೇಳ್ಬೋದು. Yes, look at here in this table, the characteristic of blood is explained. It's a feature of RBC. RBC ಅಂದ್ರೆ ಹೇಗಿರುತ್ತೆ? Coloration. RBC majorly have a red color because of the presence of hemoglobin. It's a hemoglobin. Hemoglobin component ಏನಿದೆ ನಮಗೆ ಮೇಜರ್ ಆಗಿ ರೆಡ್ ಕಲರ್ ಅನ್ನ ಕೊಡ್ತಾ ಹೋಗುತ್ತೆ. ಯಾವುದಕ್ಕೆ? RBCಗೆ. The normal hemoglobin concentration in blood varies from 12 to 16 gram per 100 ml, either in female or in a male. What is the lifespan? Lifespan ಅಂದ್ರೆ ಏನು? ಒಂದು ಲೈಫ್ ಟೈಮ್ ಅಥವಾ ಒಂದು ಸಾಯೋ ಅಂತ ಒಂದು ಡೇಟ್ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಇಟ್ ಮೇಜರ್ಲಿ 120 days. 120 days ಅಂತಂದ್ರೇನು? ಆಲ್ಮೋಸ್ಟ್ almost 4 months. ಓಕೆ, 4 months ತನಕ ಏನಾಗಿರುತ್ತೆ? ತುಂಬಾ ಚೆನ್ನಾಗಿ ಬ್ಲಡ್ಗಳು ಇದ್ದೇ ಇರುತ್ತೆ. ಓಕೆನಾ? ಆಫ್ಟರ್ 4 months ಏನಾಗುತ್ತೆ? ಈ ಫಾರ್ಮೇಶನ್ ಆಗಿರುವಂತ RBC ಸೆಲ್ಸ್ಗಳು ಕಂಪ್ಲೀಟ್ ಆಗಿ ಡೆತ್ ಆಗುತ್ತೆ. ದೆನ್ ಇಟ್ ಜನರೇಟೆಡ್ ಇನ್ ಅ ಬೋನ್ ಮ್ಯಾರೋ. ಬೋನ್ ಮ್ಯಾರೋ ಇರುತ್ತಲ್ವಾ, ಅಲ್ಲಿ ಜನರೇಟ್ ಆಗ್ತಾ ಹೋಗುತ್ತೆ. ಎಸ್. ದೆನ್ ದ ಕೌಂಟ್ ಅಂದ್ರೆ ಏನು? ನಂಬರ್ ಆಫ್ RBC cells per 100 ml ಅಂತ ನೋಡೋದಾದ್ರೆ ಇಟ್ ಈಸ್ 5 to 5.5 million. ಮಿಲಿಯನ್ ಅಂದ್ರೆ ಏನು? ಲ್ಯಾಕ್ಸ್ ಟುಗೆದರ್ ಅಲ್ಲಿ RBC ಸೆಲ್ಸ್ಗಳು ಇರುತ್ತೆ. The structure of RBC cell have one of the typical structure that is in bioconcave in shape. Bioconcave in shape. Bioconcave ಅಂದ್ರೆ ಏನು? ಇಲ್ಲಿದೆ ಅಲ್ವಾ, ಇಲ್ಲಿ ನೋಡಿ, ಜಸ್ಟ್ ಲೈಕ್ ಅ ಪ್ಲೇಟ್ ಶೇಪ್ ಅಲ್ಲೇ ಇರುವಂತದ್ದು. ಎರಡು ಕಡೆ ಹಿಂಗೆ ಗ್ರೂ ತರ ಇದೆ. ಸೊ ಅದನ್ನ ನಾವೇನ್ ಹೇಳ್ತೀವಿ? ಬಯೋಕಾನ್ಕೇವ್ ಇನ್ ಶೇಪ್ ಅಂತ ಹೇಳ್ತೀವಿ. ಸೊ there is no nucleus present in RBC as well as mitochondria and Golgi complex etc.
There is no cellular organelle. Cell organelles ಅನ್ನೋದು ಕಂಪ್ಲೀಟ್ ಆಗಿ ನಿಲ್ಲಾಗಿರುತ್ತೆ. So that is the structure of RBC. And the function is, it's majorly transport carbon dioxide and oxygen. It majorly involved in transport of oxygen and then carbon dioxide. Okay. Look at here. The oxygen molecule is usually associated with a hemoglobin component. RBC cells ಇದಲ್ಲ, RBC cells ಅಲ್ಲಿರುವಂತ ಹಿಮೋಗ್ಲೋಬಿನ್ ಕಂಪೋನೆಂಟ್ ಜೊತೆಗೆ ಆಕ್ಸಿಜನ್ ಮಾಲಿಕ್ಯೂಲ್ ಏನಾಗುತ್ತೆ, ಕಂಬೈನ್ ಆಗಿ ಆಕ್ಸಿಜನ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ದ ಮೇಜರ್ ಫಂಕ್ಷನ್ ಆಫ್ RBC. ಎಸ್, ನೆಕ್ಸ್ಟ್ ಈಸ್ ಫಾರ್ಮ್ಡ್ ಎಲಿಮೆಂಟ್ಸ್. ಫಾರ್ಮ್ಡ್ ಎಲಿಮೆಂಟ್ಸ್ ಆಲ್ರೆಡಿ ನಾವು ನೋಡಿದ್ದೀವಿ. ಸೊ ವಾಟ್ ಈಸ್ ದ ಕಲರ್ ಹಿಯರ್? It's a colorless. That's why it is known as white blood cells. The lifespan of WBC is only 15 days. 15 days ತನಕ ಮಾತ್ರ ಇರುತ್ತೆ, ಅದಕ್ಕಿಂತ ಆಚೆ ಇದನ್ನ ನಾವು ನೋಡೋದಕ್ಕೆ ಸಿಗೋದಿಲ್ಲ. Then the count of WBC is only 6,000 to 8,000 cells. There is no maximum cells. ತುಂಬಾ ಮ್ಯಾಕ್ಸಿಮಮ್ ಆಗಿ ಇರೋದಿಲ್ಲ. It majorly produced in bone marrow, lymph glands, and then spleen. The majority of the structure is, it's look like a typical cell. ಇದು ಹೇಗೆ ಕಾಣಿಸುತ್ತೆ ನಮಗೆ, ರೆಗ್ಯುಲರ್ ಸೆಲ್ ಎಲ್ಲ ಹೇಗಿರುತ್ತೆ ಅದೇ ತರ ಕಾಣಿಸುತ್ತೆ. ಅಂಡ್ ಆಲ್ಸೋ ನ್ಯೂಕ್ಲಿಯಸ್ ಇರುವಂತ ಒಂದು ಸೆಲ್ಗಳು. Along with that, they also have a granules. ಇವೆಲ್ಲ ಗ್ರಾನ್ಯೂಲ್ಸ್ ಗಳು ಏನ್ ಮಾಡ್ತಾ ಹೋಗುತ್ತೆ, ಇಮ್ಯುನಿಟಿನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ವಾಟ್ ಈಸ್ ದ ಫಂಕ್ಷನ್ ಹಿಯರ್? It's a part of immune system. It's a part of immune system. Yes. Just a second. Look at here, types of WBC. It's a neutrophils. Majority of WBCs are 60 to 65%. It is involved in phagocytosis, and it also known as soldier of the body. ಈಗ ನಮ್ಮ ದೇಶದಲ್ಲಿ ಹೇಗೆ ಸೋಲ್ಜರ್ ಇರ್ತಾರಲ್ವಾ, ಏನೇ ಒಂದು ಅಟ್ಯಾಕ್ ಆದ್ರೂ ಫಸ್ಟ್ ಅವರೇ ನೋಡ್ಕೊಳ್ಳೋಂಥದ್ದು. ಹಾಗೇನೆ ನಮ್ಮ ಬಾಡಿಗೆ ಇನ್ಫೆಕ್ಷನ್ ಆದಾಗ ಮೇಜರ್ ಆಗಿ ಬರುವಂತ ಕೆಲಸ ಮಾಡೋ ಸೆಲ್ಸ್ಗಳು ಯಾವುದು? ನ್ಯೂಟ್ರೋಫಿಲ್ಸ್. ಓಕೆ, ದೆನ್ ಯೂಸಿನೋಫಿಲ್ಸ್. ಇದೇನ್ ಮಾಡುತ್ತೆ, ಅಲರ್ಜಿಕ್ ರಿಯಾಕ್ಷನ್ ಆದಾಗ ಮಾತ್ರ ಓಪನ್ ಅಪ್ ಆಗುತ್ತೆ, ಜೊತೆಗೆ ಇನ್ಫೆಕ್ಷನ್ ಆಗೋದನ್ನು ರೆಸಿಸ್ಟ್ ಮಾಡ್ತಾ ಹೋಗುತ್ತೆ. ದೆನ್ ಬೇಸೋಫಿಲ್ಸ್, ಓನ್ಲಿ 0.5 to 1%. It majority secretes histamines, serotonin, heparin, and causes inflammatory reaction. Inflammatory reaction ಅಂದ್ರೇನು? ತುರ್ಕೆ ಬರುವಂತ ಎಲ್ಲಾ ರಿಯಾಕ್ಷನ್ ಅನ್ನು ಯಾವ್ದು ಕಾಸ್ ಮಾಡುತ್ತೆ? ಬೇಸೋಫಿಲ್ಸ್ ಕಾಸ್ ಮಾಡುತ್ತೆ. ಫರ್ದರ್, monocytes are also there. This is known as largest WBC.
ಲಾರ್ಜೆಸ್ಟ್ WBC ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. It almost all covers 6 to 8%. It majority involved in a ಫಾಗೋಸೈಟೋಸಿಸ್. ಫಾಗೋಸೈಟೋಸಿಸ್ ಅಂದ್ರೇನು? ಕಂಪ್ಲೀಟ್ ಆಗಿ ಅನ್ವಾಂಟೆಡ್ ಥಿಂಗ್ ಅನ್ನ ಎಂಗಲ್ಫ್ ಮಾಡ್ಕೊಳ್ಳೋಂತ ಎಲ್ಲಾ ಸಿಸ್ಟಮ್ ಅನ್ನ ನಾವೇನ್ ಹೇಳ್ತೀವಿ? ಫಾಗೋಸೈಟಿಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಫರ್ದರ್ ಆಫ್ಟರ್ ಮೋನೋಸೈಟ್ಸ್, lymphocytes are also there. It's the smallest WBC and have a largest nucleus. ಇಲ್ಲಿ ನೋಡಿ, ಇದನ್ನ ಲಿಂಫೋಸೈಟ್ಸ್ ಅಂತ ಹೇಳ್ತೀವಿ. ನೋಡಿ, ಚಿಕ್ಕದಾಗಿರುತ್ತೆ ಸೆಲ್ಲು, ಬಟ್ ನ್ಯೂಕ್ಲಿಯಸ್ ಏನಿದೆ ತುಂಬಾ ಎನ್ಲಾರ್ಜ್ ಆಗಿರುತ್ತೆ. ಇದು ಮೋನೋಸೈಟ್ಸ್. ಇಟ್ಸ್ B lymphocyte and then T lymphocyte. Almost 20 to 25% of the blood have majorly B as well as T lymphocytes. They have a functions like immune responses of the body ಅಥವಾ ಆಂಟಿಬಾಡೀಸ್ ನ ಸಿಕ್ರೇಟ್ ಮಾಡ್ತಾ ಹೋಗುತ್ತೆ. ಇಮ್ಯೂನ್ ರೆಸ್ಪಾನ್ಸಸ್ ಅಂದ್ರೆ ಏನು? ಏನಾದ್ರೂ ಇನ್ಫೆಕ್ಷನ್ ಆದ್ರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದ್ರೆ, ಪ್ರೋಟೋಸೋವನ್ ಇನ್ಫೆಕ್ಷನ್ ಆದ್ರೆ, ವೈರಲ್ ಇನ್ಫೆಕ್ಷನ್ ಆದ್ರೆ ಆಗೇನ್ ಮಾಡ್ಬೇಕು? ಎಲ್ಲ WBC ಸೆಲ್ಸ್ಗಳು ಆಕ್ಟಿವೇಟ್ ಆಗುತ್ತೆ ಬಾಡಿಯಲ್ಲಿ, ಮತ್ತೆ ಬಾಡಿ ಪಾರ್ಟ್ಸ್ ಅಲ್ಲಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಓಕೆನಾ? ಎಸ್. ದೆನ್ thrombocytes. Thrombocytes. It is also known as platelets. The color of the platelet is colorless. Lifespan is only 7 days. ಅಂದ್ರೆ 1 ವಾರ ಮಾತ್ರ. ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಅದು ಹೊಸದಾಗಿ ಜನರೇಟ್ ಆಗಬೇಕು. The count of platelets are 1.5 to 3.5 lakh per 100 ml ಅಂತ ಹೇಳ್ತೀವಿ. ಅಷ್ಟು ಮ್ಯಾಕ್ಸಿಮಮ್ ಇರಬೇಕು. ಎಸ್ಪೆಷಲಿ ಬಾರ್ನ್ ಇನ್ ಮೆಗಾ ಕ್ಯಾರಿಯೋಸೈಟ್ಸ್ ಅಥವಾ ಬೋನ್ ಮ್ಯಾರದಲ್ಲಿ ಮೇಜರ್ ಆಗಿ ಆಕ್ಟಿವೇಟ್ ಆಗ್ತಾ ಇರುತ್ತೆ 1 ವೀಕ್ ಅಲ್ಲಿ. ಓಕೆನಾ? ಸ್ಟ್ರಕ್ಚರ್ ಏನು ಇಲ್ಲಿ? ನಾನ್ ನ್ಯೂಕ್ಲಿಯೇಟೆಡ್ ಅಂದ್ರೇನು? ಕಂಪ್ಲೀಟ್ ಆಗಿ ನ್ಯೂಕ್ಲಿಯಸ್ ಇಲ್ಲದೆ ಇರುವಂತ ಸೆಲ್ ಅನ್ನ ನಾವೇನ್ ಹೇಳ್ತೀವಿ? ನಾನ್ ನ್ಯೂಕ್ಲಿಯೇಟೆಡ್ ಸೆಲ್ ಫ್ರಾಗ್ಮೆಂಟ್ಸ್ ಅಂತ ಹೇಳ್ತೀವಿ. The majority of the platelets function is which is involved in a blood clotting. Blood clotting ಅಲ್ಲಿ ಇದು ಮೇಜರ್ ಆಕ್ಟಿವಿಟಿನ ತೋರಿಸುತ್ತೆ. Look at here. These platelets are totally here and there in blood. ಓಕೆನಾ? ಬ್ಲಡ್ ಸ್ಯಾಂಪಲ್ ತಗೊಂಡಾಗ ಅದು ಇನ್ಆಕ್ಟಿವೇಟೆಡ್ ಸ್ಟೇಜ್ ಅಲ್ಲಿ ಇರುತ್ತೆ. ಅಲ್ಲಲ್ಲಿ ಇಲ್ಲಲ್ಲಿ ರ್ಯಾಂಡಮ್ ಆಗಿ ಪ್ಲೇಸ್ ಆಗ್ತಾ ಇರುತ್ತೆ. ಯಾವಾಗ ನಿಮ್ಗೆ ಕಟ್ ಆಗುತ್ತೆ, ವೂಂಡ್ ಆಗುತ್ತೆ, ಗಾಯ ಆಗುತ್ತೆ ಅಥವಾ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಈ ಪ್ಲೇಟ್ಲೆಟ್ಸ್ ಗಳೆಲ್ಲ ಏನ್ ಮಾಡುತ್ತೆ? ಆಕ್ಟಿವೇಟ್ ಆಗುತ್ತೆ. ಸೊ ಫರ್ದರ್ ಆಕ್ಟಿವೇಟೆಡ್ ಪ್ಲೇಟ್ಲೆಟ್ಸ್ ದೇ ಫಾರ್ಮ್ ವೆಬ್ ಲೈಕ್ ಸ್ಟ್ರಕ್ಚರ್. ಈ ತರ ಒಂದು ವೆಬ್ ನ ಡೆವಲಪ್ ಮಾಡುತ್ತೆ. ಆ ವೆಬ್ ಡೆವಲಪ್ ಮಾಡಿದ ತಕ್ಷಣ ಏನ್ ಮಾಡುತ್ತೆ? ಬ್ಲಡ್ ಲಾಸ್ ಆಗೋದನ್ನ ಕಂಪ್ಲೀಟ್ ಆಗಿ ಒಂದು ಕಡೆ ಪ್ಯಾಚ್ ವರ್ಕ್ ಮಾಡೋ ತರದಲ್ಲಿ ಮಾಡ್ತಾ ಹೋಗುತ್ತೆ. ದಟ್ ಈಸ್ ದ ಮೇಜರ್ ಫಂಕ್ಷನ್ ಆಫ್ ಪ್ಲೇಟ್ಲೆಟ್ಸ್ ಇನ್ ಅವರ್ ಬಾಡಿ. ಸೊ ಲುಕ್ ಎಟ್ ಹಿಯರ್. ದಿಟ್ಸ್ ಅ ಬ್ಲಡ್ ಕೋಎಗ್ಯುಲೇಷನ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ನಾವೇನಾದ್ರೂ ಬೇಕಂತಾನೆ ಕಟ್ ಮಾಡ್ಕೊಂಡ್ರು ಕೂಡ ಅಥವಾ ಆಕ್ಸಿಡೆಂಟ್ ಆಗಿ ಕಟ್ ಆದ್ರೂ ಕೂಡ ಬ್ಲಡ್ ರಿಲೀಸ್ ಆಗ್ತಾ ಇರುತ್ತೆ. ಯಾಕೆಂದ್ರೆ ಬ್ಲಡ್ ಅನ್ನೋ ಸಿಸ್ಟಮ್ ಏನಿದೆ ಅಲ್ವಾ, ವೆರಿ ಇಂಪಾರ್ಟೆಂಟ್ ಫಾರ್ ಬಾಡಿ. ಬ್ಲಡ್ ಅಲ್ಲಿ ಇರುವಂತ ನ್ಯೂಟ್ರಿಯೆಂಟ್ಸ್ ಬೇರೆ ಎಲ್ಲೂ ಕಡೆ ಯಾವ ಕಡೆನೂ ಸಿಗೋದಿಲ್ಲ. ಹಾಗಾಗಿ ಅಲ್ಲಿರುವಂತ ನ್ಯೂಟ್ರಿಯೆಂಟ್ಸ್ ಅನ್ನ ಎಲ್ಲ ಬಾಡಿ ಪಾರ್ಟ್ಸ್ಗೆ ಸಪ್ಲೈ ಮಾಡೋ ಒಂದು ರೀಸನ್ ಇಂದ ಏನಿದೆ, ನಮ್ಮ ಬಾಡಿಯಲ್ಲಿ ಫ್ಲೂಯಿಡ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದನ್ನ ಲಾಸ್ ಆಗದೆ ಇರೋ ತರ ನೋಡ್ಕೋಬೇಕಲ್ವಾ ಬಾಡಿ. ಹಾಗಾಗಿ ಏನ್ ಮಾಡುತ್ತೆ? ದಿಸ್ ಇಸ್ ಸ್ಟಾಪ್ಡ್ ಬೈ ಪ್ಲೇಟ್ಲೆಟ್ಸ್.
ಪ್ಲೇಟ್ಲೆಟ್ಸ್ ಅಲ್ಲಿ ಇರುವಂತ ಈ ತರ ವೆಬ್ ಲೈಕ್ ಸ್ಟ್ರಕ್ಚರ್ ಕಾಣಿಸ್ತಿದೆ ಅಲ್ವಾ, ಇದೇನ್ ಮಾಡುತ್ತೆ, ಹೋಗಿ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಪ್ಲಗ್ ತರ ಆಗುತ್ತೆ. ಕಾಟನ್ ರೋಲ್ ಅಥವಾ ಕಾಟನ್ ಬಾಲ್ ಅನ್ನ ನೀವು ಯಾವ್ದಕ್ಕೆ ಗಾಯ ಆಗಿರೋ ಪ್ಲೇಸ್ಗೆ ಹೇಗೆ ಪ್ಯಾಚ್ ಮಾಡ್ತಿರಲ್ವಾ, ಅದೇ ತರ ಏನ್ ಮಾಡುತ್ತೆ, ಪ್ಲೇಟ್ಲೆಟ್ಸ್ ಗಳು ಹೋಗಿ ಅಟ್ಯಾಚ್ ಮಾಡುತ್ತೆ. So blood coagulation is nothing but it is a mechanism for homeostasis. That means prevention of blood loss through injuries. ಬಾಡಿಯಲ್ಲಿರುವಂತ ಎಲ್ಲ ಬ್ಯಾಲೆನ್ಸ್ ನ ಕರೆಕ್ಟ್ ಆಗಿರುವಂತ ಕೆಲಸ ಯಾವ್ದು ಮಾಡುತ್ತೆ, ಪ್ಲೇಟ್ಲೆಟ್ಸ್ ಗಳು ಮಾಡ್ತಾ ಹೋಗುತ್ತೆ. So in a blood coagulation there are so many steps are involved in the web-like formation. Look at here. ಇದನ್ನು ನಾವು ನರಗಳು ಅಂತ ಕನ್ಸಿಡರ್ ಮಾಡಿದ್ರೆ, ರಕ್ತನಾಳಗಳು ಅಂತ ಕನ್ಸಿಡರ್ ಮಾಡಿದ್ರೆ, ದಟ್ ಈಸ್ ಬ್ಲಡ್ ವೆಸಲ್. ವೆನ್ ದೆರ್ ಇಸ್ ಅ ಡ್ಯಾಮೇಜ್ ಆರ್ ಇಂಜುರಿ, ಲಾಟ್ ಆಫ್ ಬ್ಲಡ್ ಈಸ್ ಲಾಸ್ಟ್ ಹಿಯರ್. ಸೊ in such case this injury is prevented by the structural change in blood vessel. ಫಸ್ಟ್ ಕೆಲಸ ಏನ್ ಮಾಡುತ್ತೆ ಬ್ಲಡ್ ವೆಸಲ್, ಅದ್ರ ಸ್ಟ್ರಕ್ಚರ್ ನ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳುತ್ತೆ. ಓಕೆ, ಇನ್ ಸಚ್ ಕೇಸಸ್ there is a modification of blood vessel and also again there is a less loss of blood. ಅಲ್ಲೂ ಕೂಡ ಬ್ಲಡ್ ಲಾಸ್ ಆಗೋದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ. ಫರ್ದರ್ ಇದನ್ನ ನಾವೇನ್ ಹೇಳ್ತೀವಿ, ವೆಸಲ್ ಕಾಂಟ್ರಾಕ್ಟ್ಸ್. ಓಕೆ, ವೆಸಲ್ ಕಾಂಟ್ರಾಕ್ಷನ್ ಅಂದ್ರೆ ಏನು, ಮೂವ್ಮೆಂಟ್ ಆಗುವಂಥದ್ದು, ಜೊತೆಗೆ ಶ್ರಿಂಕ್ ಆಗುವಂಥದ್ದು. ಓಕೆ, ಆಫ್ಟರ್ ವೆಸಲ್ ಕಾಂಟ್ರಾಕ್ಷನ್ the platelets present in a blood, it is totally activated and it forms a platelet plug. ಇಲ್ಲಿ ಕಾಣಿಸ್ತಿದ್ಯಾ, ಇಂಜುರಿ ಆಗಿರೋ ಜಾಗದಲ್ಲಿ ಏನ್ ಮಾಡುತ್ತೆ, ಕಾಟನ್ ಪ್ಲಗ್ ತರನೇ ಅಲ್ಲಿ ಹೋಗಿ ಸ್ಟಿಕ್ ಆಗುತ್ತೆ. ಫರ್ದರ್ ದಿಸ್ ಪ್ಲೇಟ್ಲೆಟ್, ಅದರ್ವೈಸ್ ಆಕ್ಟಿವೇಟೆಡ್ ಪ್ಲೇಟ್ಲೆಟ್ ಪ್ಲಗ್ ಅಗೇನ್ ಕಂಬೈನ್ಸ್ ವಿತ್ ಫೈಬ್ರಿನೋಜನ್. ಎಲ್ಲಿರುತ್ತೆ, ಪ್ರೋಟೀನ್ ಅಲ್ಲೇನೆ ಇರುವಂತ, ಯಾವ್ದ್ರಲ್ಲಿ, ಬ್ಲಡ್ ಅಲ್ಲಿ ಇರುವಂತ ಪ್ರೋಟೀನ್ ಫೈಬ್ರಿನೋಜನ್. ಇಟ್ ಈಸ್ ಇನ್ ದ ಇನ್ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇರುತ್ತೆ. ಅದನ್ನ ಯಾಕಂದ್ರೆ ಅದನ್ನ ನಾವು ಒಂದು ಕಾಟನ್ ಒಂದು ಬ್ಯಾಂಡೇಜ್ ಮಾಡೋ ತರದಲ್ಲಿ ಮಾಡ್ಬೇಕಲ್ವಾ, ಬ್ಯಾಂಡೇಜ್ ನೋಡಿದಿರಲ್ವಾ, ಅದು ಹೇಗಿರುತ್ತೆ, ಚೆಕ್ಸ್ ಅಲ್ಲಿ ವೈಟ್ ಕಲರ್ ಇರುತ್ತಲ್ವಾ, ಆ ತರ ಶೇಪ್ ಅಲ್ಲಿ ಬರಬೇಕು. ಸೊ ಫೈಬ್ರಿನೋಜನ್ is in soluble form. When this fibrinogen is combined with thrombin, it becomes insoluble and it forms fibrin-like structure. ಈ ತರ ಮ್ಯಾಂಟಲ್ ತರ ಸ್ಟ್ರಕ್ಚರ್ ನ ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ, ಫೈಬ್ರಿನ್. ಸೊ ದಿಸ್ ಆಕ್ಟಿವೇಟೆಡ್ ಪ್ಲೇಟ್ಲೆಟ್ ಪ್ಲಗ್ ಅಗೇನ್ attracts or activated the formation of insoluble fibrin component which totally trap the injured blood vessels. ಅರ್ಥ ಆಗ್ತಿದೆಯಾ? ಹಾಗಾಗಿ ಬ್ಲಡ್ ವೆಸಲ್ಸ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದಕ್ಕೆ ಯಾವ್ದೆಲ್ಲ ಕಂಪೋನೆಂಟ್ ಬೇಕು, ಆಕ್ಟಿವೇಟೆಡ್ ಪ್ಲೇಟ್ಲೆಟ್ಸ್ ಅಲಾಂಗ್ ವಿತ್ ದಟ್ ಫೈಬ್ರಿನೋಜನ್ ಅಂಡ್ ದೆನ್ ಥ್ರೋಂಬಿನ್. ಓಕೆ, ನೋಡಿ ಇಲ್ಲಿ ಆಕ್ಸಿಡೆಂಟಲಿ ಬ್ಲೀಡಿಂಗ್ ಆಗ್ತದೆ ಅಲ್ವಾ, ಅದನ್ನ ಈ ತರ ಕಂಪ್ಲೀಟ್ ಆಗಿ ವೆಬ್ ತರ ಸ್ಟ್ರಕ್ಚರ್ ಯಾವುದು, ಫೈಬ್ರಿನ್ ಕಂಪೋನೆಂಟ್ ಮತ್ತೆ ಪ್ಲೇಟ್ಲೆಟ್ ಪ್ಲಗ್ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುತ್ತೆ. That is a blood coagulation system which helpful for the homeostasis. ಹೋಮಿಯೋಸ್ಟಾಸಿಸ್ ಅಂದ್ರೆ ಏನು, ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಮಾಡಬೇಕು. ಈ ಕಂಪ್ಲೀಟ್ ಆಗಿ ಬ್ಲಡ್ ಲಾಸ್ ಆಗಿದೆ ಅಂತಂದ್ರೆ ಏನು, ಮನುಷ್ಯ ಬದುಕಕ್ಕಾಗತ್ತಾ? ಅಫ್ಕೋರ್ಸ್ ಬದುಕಕ್ ಆಗದೆ ಇದ್ರು ಸಂಹೌ ಡೇಂಜರಸ್ ಇದ್ದೇ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಯಾವ್ದಾದ್ರು ಓ ಪಾಸಿಟಿವ್, ಓ ನೆಗೆಟಿವ್, ಎ ಬಿ ಬ್ಲಡ್ ಯಾವ್ದಾದ್ರು ಇದ್ರೆ ದಯವಿಟ್ಟು ಕಳ್ಸಿ ಕೊಡಿ, ಟ್ರಾನ್ಸ್ಫರ್ಗೆ ಬೇಕು ಅಂತ ಕೇಳ್ತಾರಲ್ವಾ, because of all these purpose. Okay, yes, ಇದು ಬ್ಲಡ್ ವೆಸಲ್ಸ್ ಕಟ್ ಆದಾಗ RBC ಸೆಲ್ಸ್ ಗಳು ಕಂಟಿನ್ಯೂಸ್ ಆಗಿ ಈ ಇಂಜುರಿ ಜಾಗದಿಂದ ಹೋಗ್ತಾ ಇರುತ್ತೆ. ಇಲ್ಲಿರುವಂತ
ಪ್ಲೇಟ್ಲೆಟ್ ಏನ್ ಮಾಡುತ್ತಾ ಇರೋದು, ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಇರುವಂತದ್ದು. ಯಾವಾಗ ಗಾಯ ಆಗುತ್ತೆ ಇದೆಲ್ಲ ಆಕ್ಟಿವೇಟ್ ಆಗಿ ಈ ತರ ಮ್ಯಾಂಟಲ್ ತರ, ಪ್ಲಗ್ ತರ, ಕಾಟನ್ ತರ ಕಂಪ್ಲೀಟ್ ಆಗಿ ಪ್ಯಾಚ್ ವರ್ಕ್ ಮಾಡುತ್ತೆ. ದಟ್ ಈಸ್ ಅ ಬ್ಲಡ್ ಕ್ಲಾಟ್. ಅಂಡ್ ಆಲ್ಸೋ ಇಟ್ ರೆಡ್ಯೂಸಸ್ ದ ಲಾಸ್ ಆಫ್ ಬ್ಲಡ್. ಅರ್ಥ ಆಗ್ತಿದ್ಯಾ? ಎಸ್. Excuse me. Yes. After that, blood also have a different type of blood ಅಥವಾ ಗ್ರೂಪಿಂಗ್. ಬ್ಲಡ್ ಸಿಸ್ಟಮ್ ಅನ್ನ ನೋಡಿದ್ವಿ. ಎಲ್ಲ ಇಂಡಿವಿಜುವಲ್ ಅಲ್ಲೂ ಒಂದೇ ತರ ಬ್ಲಡ್ ಇದೆಯಾ? ಇಲ್ಲ. ಅಗೇನ್ there are so many type of blood is there. It is divided into 4 types based on the presence of antigen and then antibodies. ಅರ್ಥ ಆಗ್ತಿದ್ಯಾ? RBC ಸೆಲ್ ಮೇಲ್ಗಡೆ ಇರುವಂತ ಒಂದು ಎಕ್ಸ್ಟ್ರಾ ಪ್ರೋಟೀನ್ ಕಂಪೋನೆಂಟ್ ಮೇಲೆ ಈ ಬ್ಲಡ್ ಗ್ರೂಪಿಂಗ್ ಅನ್ನ ಮಾಡ್ತಾ ಹೋಗಿದ್ದೀವಿ. ಓಕೆ, ಎಸ್. ಫಾರ್ ದ ಫಸ್ಟ್ ಟೈಮ್ the blood have different type was found out by the scientist. ನೋಡಿ, ಇವರೇ ಸೈಂಟಿಸ್ಟ್. ಈ ಸೈಂಟಿಸ್ಟ್ ಏನ್ ಮಾಡ್ತಾರೆ, ನಮ್ಮ ಬಾಡಿಯಲ್ಲಿ ಬ್ಲಡ್ ಒಂದೇ ತರ ಇಲ್ಲ, ಎಲ್ಲರ ಬಾಡಿಯಲ್ಲೂ ಅಲ್ಲೇನಾಗಿದೆ, ಒಂದಷ್ಟು 4 ತರ ಬ್ಲಡ್ ಗ್ರೂಪಿಂಗ್ ಇದೆ. ಅದನ್ನ ಫೈಂಡ್ ಔಟ್ ಮಾಡಿದ್ಯಾರಲ್ಲಿ? ಕಾರ್ಲ್ ಲ್ಯಾಂಡ್ಸ್ಟೀನರ್. ಇವತ್ತಿನ ತನಕನೂ ಕೂಡ ನೀವೇನಾದ್ರೂ ಬ್ಲಡ್ ಏನಾದ್ರೂ ಡ್ಯಾಮೇಜ್ ಮಾಡ್ಕೊಂಡು ಹೋಗಿ ಅಥವಾ ಏನಾದ್ರೂ ಒಂದು ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಹೋದ್ರೆ ಇವರು ಹೇಳಿಕೊಟ್ಟಿರುವಂತ ಸಿಸ್ಟಮ್ ಅನ್ನೇ ಎಲ್ಲಾ ಹಾಸ್ಪಿಟಲ್ಸ್ ಅಲ್ಲೂ ಕೂಡ ಅಥವಾ ಎಲ್ಲಾ ಲ್ಯಾಬೊರೇಟರಿಯಲ್ಲೂ ಕೂಡ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ದಿಸ್ ಈಸ್ ನೋನ್ ಆಸ್ ABO ಬ್ಲಡ್ ಗ್ರೂಪಿಂಗ್ ಪ್ಲಸ್ RH ಗ್ರೂಪಿಂಗ್. ಇವೆರಡನ್ನು ಕೂಡ ಯಾರು ಹೇಳಿದ್ರು? ಕಾರ್ಲ್ ಲ್ಯಾಂಡ್ಸ್ಟೀನರ್. This is very important for MCQ. Yes. Let's start. What is ABO group? ABO group ಅಂದ್ರೆ ಏನು? It is a type of blood grouping system. It is based on presence or absence of 2 surface antigens. ಅದನ್ನ ನಾವು ಪ್ರೋಟೀನ್ ಅಂತ ಕೂಡ ಹೇಳ್ಬೋದು ಅಥವಾ ಕೆಮಿಕಲ್ ಅಂತ ಕೂಡ ಹೇಳ್ಬೋದು. These 2 chemical substances mainly induces immune responses. ಯಾವುದೆಲ್ಲ ಇಮ್ಯೂನ್ ರೆಸ್ಪಾನ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ ಅದನ್ನ ನಾವೇನ್ ಹೇಳ್ತೀವಿ? ಆಂಟಿಜನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಓಕೆ, ಎಸ್ಪೆಷಲಿ ದೀಸ್ ಆರ್ ಪ್ರೆಸೆಂಟ್ ಆನ್ RBC. This is named as A and B antigen. ಇಲ್ಲಿದೆ, ಇದು RBC ಸೆಲ್. RBC ಸೆಲ್ ಮೇಲ್ಗಡೆಗೆ ಯಾವ ತರ ಆಂಟಿಜನ್ ಎಲ್ಲಿದೆ? A ಆಂಟಿಜನ್ ಅಥವಾ ಒಂದು ಕೆಮಿಕಲ್ ಏನಾಗಿದೆ RBC ಸುತ್ತ ಕೂಡ ಇದೆ, ಸರ್ಫೇಸ್ ಮೇಲ್ಗಡೆಗೆ ಅಟ್ಯಾಚ್ ಆಗಿದೆ. ಅದನ್ನ ನಾವೇನ್ ಹೇಳ್ತೀವಿ? A ಆಂಟಿಜನ್ ಅಂತ ಹೇಳ್ತೀವಿ. ಇನ್ನೊಂದಷ್ಟು ಜನರ ಬ್ಲಡ್ ಅಲ್ಲಿ RBC ಸೆಲ್ ಮೇಲೆ B ಆಂಟಿಜನ್ ತರ ಇನ್ನೊಂದಷ್ಟು ಜನರ ಬ್ಲಡ್ ಅಲ್ಲಿ ಸಿಗುತ್ತೆ. ಇದನ್ನ ನಾವೇನ್ ಹೇಳ್ತೀವಿ? ಆಂಟಿಜನ್ B ಅಂತ ಹೇಳ್ತೀವಿ. ಇನ್ನೂ ಒಂದಷ್ಟು ಜನರದ ಬ್ಲಡ್ ಅನ್ನ ಲ್ಯಾಬೊರೇಟರಿಯಲ್ಲಿ ಚೆಕ್ ಮಾಡಿದಾಗ ಅವ್ರದ್ದು ಒಂಥರ ಮಿಕ್ಸ್ ಆಗಿರುವಂತ ಸ್ಟೇಜಸ್ ಅನ್ನ ನೋಡಿದ್ರು. ಹೇಗೆ? ಅಲ್ಲಿ 2 ಕೂಡ ಇದೆ, ಆಂಟಿಜನ್ A ಇದೆ, ಆಂಟಿಜನ್ B ಕೂಡ ಇದೆ. ಇನ್ನೊಂದಷ್ಟು ಜನರ ಬ್ಲಡ್ ಗ್ರೂಪ್ ನ ನೋಡಿದಾಗ ದ RBC is totally clean surface. ಅಲ್ಲಿ ಕ್ಲೀನ್ ಆಗಿದೆ ಸರ್ಫೇಸ್, ಯಾವುದೇ ತರ ಆಂಟಿಜನ್ ಇಲ್ಲ, ಏನೂ ಇಲ್ಲ, ಬಿನೂ ಇಲ್ಲ. ಓಕೆ, ಇದರಿಂದ ಒಂದೇ ಸಾಕಾಗತ್ತಾ? ಇಲ್ಲ, ಮತ್ತೊಂದು ಕಂಪೋನೆಂಟ್ ಕೂಡ ರೆಸ್ಪಾನ್ಸಿಬಲ್ ಇದೆ ಅಂತ ಹೇಳಿ ಗೊತ್ತಾಯ್ತು. ನೋಡಿ, ಹೇಳ್ತಾರೆ, ಸಿಮಿಲರ್ಲಿ ದ ಬ್ಲಡ್ ಸಿಸ್ಟಮ್ ಇನ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ they also have
another type of protein. ಇದ್ರ ಜೊತೆಗೆ ಆಂಟಿಜನ್ ಜೊತೆಗೆ ಅವ್ರ ಬ್ಲಡ್ ಅಲ್ಲಿ ಇನ್ನೂ ಒಂದು ತರದ ಪ್ರೋಟೀನ್ ಅನ್ನು ಕೂಡ ಅವರು ಅಬ್ಸರ್ವ್ ಮಾಡಿದ್ರು. ಆ ಪ್ರೋಟೀನ್ ಯಾವುದು ಇಲ್ಲಿ? ಆಂಟಿಬಾಡೀಸ್. ಆಂಟಿಬಾಡೀಸ್ನ ಮತ್ತೊಂದು ಪ್ರೋಟೀನ್ ನೋಡಿದ್ರು. ಓಕೆ, ಇದ್ಯಾವ್ದಿದೆ? ಎ ಆಂಟಿಜನ್ ಇರೋ ಜಾಗದಲ್ಲಿ ಎಲ್ಲಿದೆ? ಆಂಟಿ ಬಿ ಆಂಟಿಬಾಡೀಸ್ ಇದೆ. ಇನ್ನ ಸಪರೇಟ್ ಆಗಿರೋ ಗ್ರೂಪ್ ಅಲ್ಲಿ ಆಂಟಿಜನ್ ಬಿಗೆ ಆಂಟಿಜನ್ ಎ ಆಂಟಿಬಾಡೀಸ್ ಇದೆ. ಅದೇ ಇಲ್ಲಿ ಮಿಕ್ಸ್ ಆಗಿರುವಂತ ಆಂಟಿಜನ್ ಇರೋ ಬ್ಲಡ್ ಗ್ರೂಪ್ ಅಲ್ಲಿ ಅವ್ರ ಹತ್ರ ಏನೂ ಇಲ್ಲ, ಯಾವುದು ಪ್ರೋಟೀನ್ಸೇ ಇಲ್ಲ. ಆಂಟಿ ಎ ಆರ್ ಆಂಟಿ ಬಿ ಆಂಟಿಬಾಡೀಸ್ ಅನ್ನೋದೇ ಇಲ್ಲ. ಇಲ್ಲಿ ಆಲ್ರೆಡಿ ನೋಡಿದೀವಿ ನಾವು, ಇಲ್ಲಿ ಯಾವುದೇ ತರದ ಆಂಟಿಜನ್ ಇಲ್ಲ. ಆದ್ರೆ ಇವ್ರ ಸೆಲ್ ಅಲ್ಲಿ ಅಥವಾ ಇವ್ರ ಬ್ಲಡ್ ಅಲ್ಲಿ ಏನ್ ಸಿಗ್ತಾ ಹೋಯ್ತು? ದಟ್ ಈಸ್ ಆಂಟಿ ಎ ಆಂಟಿ ಬಿ ಆಂಟಿಬಾಡೀಸ್ ಫುಲ್ ಆಗಿ ಸಿಗ್ತಾ ಹೋಗುತ್ತೆ. ಆದ್ರೆ ಇವ್ರ ಹತ್ರ ಆಂಟಿಜನ್ ಇಲ್ಲ. ಹಾಗಾಗಿ ಎಬಿಒ ಬ್ಲಡ್ ಗ್ರೂಪ್ ಅಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ರೆವಲ್ಯೂಷನ್ ಆಯ್ತು. ದಟ್ ಈಸ್ ಎಬಿಒ ಬ್ಲಡ್ ಗ್ರೂಪ್. ಪರ್ಸನ್ಸ್ ಅಥವಾ ಇಂಡಿವಿಜುವಲ್ ಹ್ಯಾವ್ there are 4 types of blood. ನೀವು ನಿಮ್ದೆಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ? ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾವ್ದಿರುತ್ತೆ, ನಿಮ್ಮ ತಂದೆ ತಾಯಿದು ಯಾವ್ದು ಬ್ಲಡ್ ಗ್ರೂಪ್ ಇರುತ್ತೆ, ಅದರದ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದಾಗ ನಿಮ್ಮ ಬ್ಲಡ್ ಗ್ರೂಪ್ ಸಿಗುತ್ತೆ ನಿಮ್ಗೆ. ಓಕೆ, ಸೊ ಲುಕ್ ಎಟ್ ಹಿಯರ್ ದ ಬ್ಲಡ್ ಗ್ರೂಪ್ ಪರ್ಸನ್. ಇದನ್ನು ನಾವು ಪರ್ಸನ್ ಅಂತ ಕನ್ಸಿಡರ್ ಮಾಡಿದ್ರೆ, ಬ್ಲಡ್ ಗ್ರೂಪ್ ಇನ್ ಪರ್ಸನ್ ಅಥವಾ ಇಂಡಿವಿಜುವಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಎ ಪರ್ಸನ್ ಹ್ಯಾವ್ ಆಂಟಿಜನ್ ಎ ಆನ್ RBC. RBC ಮೇಲ್ಗಡೆಗೆ ಆಂಟಿಜನ್ ಎ ಇರುತ್ತೆ, ಆಂಟಿಬಾಡೀಸ್ ಏನಿರುತ್ತೆ ಬ್ಲಡ್ ಅಲ್ಲಿ? ಆಂಟಿ ಬಿ ಆಂಟಿಬಾಡೀಸ್. ಸೊ ಏನಾದ್ರೂ ನಿಮ್ಗೆ ಇಂಜುರಿ ಆದಾಗ ಯಾರಾದ್ರೂ ಬ್ಲಡ್ ಯಾರು ಕೊಡ್ಬೋದು? ಆಕ್ಸಿಡೆಂಟ್ ಆದಾಗ ಏನಾಗುತ್ತೆ? ಬ್ಲಡ್ ಲಾಸ್ ಜಾಸ್ತಿ ಆಗಿರುತ್ತೆ. ಅಂತ ಸಮಯದಲ್ಲಿ ಸೊ ಹೂ ಕ್ಯಾನ್ ಡೊನೇಟ್ ಬ್ಲಡ್ ಟು ಯು? ಯಾರು ಕೊಡ್ಬೋದು ನಿಮ್ಗೆ ಬ್ಲಡ್ ಡೊನೇಷನ್ ಮಾಡ್ಬೋದು? ಯಾವ ಪರ್ಸನ್ ಎ ಟೈಪ್ ಆಫ್ ಬ್ಲಡ್ ನ ಅವ್ರದ್ದು ಇರುತ್ತೆ, ಅವ್ರು ಮಾತ್ರ ನಿಮ್ಗೆ ಕೊಡ್ಬೋದು. ಒಂದು ಕೇಸ್. ಇನ್ನೊಂದು ಕೇಸ್ ಏನು? ಯಾವ ಪರ್ಸನ್ ಎ ಬಿ ಟೈಪ್ ಆಫ್ ಬ್ಲಡ್ ನ ಇರುತ್ತೆ ಅವ್ರದ್ದು, ಅವ್ರು ಮಾತ್ರ ನಿಮ್ಗೆ ಕೊಡ್ಬೋದು. ಓಕೆ, ಅದೇ ತರ ನೀವು ಇನ್ನೇನು ನಿಮ್ಗೆ ಆಸೆ ಇರುತ್ತೆ, ನಾನು ಬ್ಲಡ್ ಡೊನೇಟ್ ಮಾಡಬೇಕು, ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಹೇಳಿ ಏನೋ ಒಂದು ಆಸೆ ಇರುತ್ತೆ. ಆಗ ನೀವು ಯಾರಿಗೆ ಕೊಡ್ಬೋದು? ನೀವು ಇನ್ನೊಬ್ಬ ಎ ಟೈಪ್ ಆಫ್ ಬ್ಲಡ್ ಗ್ರೂಪಿಂಗ್ ಇರೋರಿಗೆ ಮಾತ್ರ ಕೊಡ್ಬೋದು. ಜೊತೆಗೆ ಓ ಟೈಪ್ ಇರೋಂಥ ಬ್ಲಡ್ ಗ್ರೂಪಿಂಗಿಗೆ ಮಾತ್ರ ಕೊಡ್ಬೋದು. ಇಲ್ಲಿ ಓ ಓ ಅಂತ ಏನಕ್ಕೆ ಹೇಳ್ತೀವಿ? ದರ್ ಈಸ್ ಓ ಅಂದ್ರೆ ಇಲ್ಲಿ 0. The RBC that do not have any antigen, either A or either B, such type of blood system are referred as 0 or O. ಅರ್ಥ ಆಗ್ತಿದೆಯಾ? ಹಾಗಾಗಿ ಅಂತ ಪರ್ಸನ್ಸ್ಗೆ ನೀವು ಬ್ಲಡ್ ಅನ್ನ ಡೊನೇಟ್ ಮಾಡ್ಬೋದು. ದೆನ್ ಬಿ ಪರ್ಸನ್, ದ ಬ್ಲಡ್ ಗ್ರೂಪ್ ಇನ್ ಬಿ ಪರ್ಸನ್, ದೇ ಹ್ಯಾವ್ B antigen on their RBC, but anti-A antibodies in their blood or plasma. A B person can donate blood to B type of individual or O type of individual. ತಮ್ಮದೇ ತರ ವ್ಯಕ್ತಿಗಳಿಗೆ ಅವರು ಕೊಡ್ಬೋದು, ಅಥವಾ O ಬ್ಲಡ್ ಗ್ರೂಪ್ ಇರುವಂತ ಪರ್ಸನ್ಸ್ಗೆ ಹೋಗ್ಬೋದು. ಹಾಗೆ ನಿಮ್ಗೆ ಇಂಜುರಿ ಆದಾಗ ಯಾರು ಕೊಡಕ್ ಚಾನ್ಸಸ್ ಇದೆ? ಓನ್ಲಿ ಬಿ ಪರ್ಸನ್ ಅಂಡ್ ಎ ಬಿ ಪರ್ಸನ್, ಇವರಿಬ್ರೆ ಮಾತ್ರ ಕೊಡೋದಕ್ಕೆ ಚಾನ್ಸಸ್ ಇದೆ. ದೆನ್ ಎ ಬಿ ಪರ್ಸನ್ಸ್ ಅಂದ್ರೇನು? ಬ್ಲಡ್ ಟೈಪ್ ಎ ಬಿ. ದೇ ಹ್ಯಾವ್ ಬೋತ್ ಟೈಪ್ ಆಫ್ ಆಂಟಿಜನ್, ದಟ್ ಈಸ್ ಎ ಅಂಡ್ ಬಿ. ದೇ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಆಂಟಿಬಾಡೀಸ್. So, in such cases, AB type of blood persons
they can receive blood from AB type of only. ಇಲ್ಲಿ ಇವ್ರಿಗೆ ಏನು ಆಪ್ಷನ್ಸ್ ಇದೆ, ತುಂಬಾ ರೇರ್ ಗ್ರೂಪ್ ಇದು ಬ್ಲಡ್ ಗ್ರೂಪ್. ಇವ್ರಿಗೇನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಹುಡ್ಕೊಂಡ್ ಬರ್ಬೇಕು, ಯಾರು AB ತರ ಇರೋರನ್ನೇ ಹುಡ್ಕೊಬಂದು ಇವರಿಗೆ ಬ್ಲಡ್ ಡೊನೇಷನ್ಸ್ ಮಾಡ್ತಾ ಹೋಗ್ಬೇಕು. ಆದ್ರೆ ಈ ಇಂಡಿವಿಜುವಲ್ಸ್ ಏನಿದ್ದಾರೆ, ಬೇರೆಯವ್ರಿಗೆ ಸೋಷಿಯಲ್ ಆಕ್ಟಿವಿಟಿ ಮಾಡುವಾಗ ದೇ ಕ್ಯಾನ್ ಡೊನೇಟ್ ದೇರ್ ಬ್ಲಡ್ ಟು ಎನಿ ಟೈಪ್ ಆಫ್ ಬ್ಲಡ್ ಇಂಡಿವಿಜುವಲ್ಸ್, AB ಅಥವಾ O, ಯಾವುದೇ ತರ ಬ್ಲಡ್ ಗ್ರೂಪ್ ಅಲ್ಲಿ ಇರುವಂತ ಪರ್ಸನ್ಸ್ ಇವರಿಗೆ ಡೊನೇಟ್ ಮಾಡ್ಬೋದು. ಓಕೆ, ದಟ್ ಈಸ್ ಅ ಬೆನಿಫಿಷಿಯಲ್ ಥಿಂಗ್ ಇನ್ AB type of blood group. And the last type is O. They don't have any kind of antigen on the RBC, but in a plasma or in a blood, they have antibodies A and B. So they can accept, ಅಂದ್ರೆ ಏನು, ಅವರು ಯಾವುದೇ ವ್ಯಕ್ತಿಯಿಂದ ಕೂಡ ಬ್ಲಡ್ ನ ರಿಸೀವ್ ಮಾಡ್ಕೋಬಹುದು. ಅವ್ರಿಗೆ ಯಾವುದೇ ತರದ ಯೋಚನೆನೇ ಇಲ್ಲ. ನೀವು ಇಂಡಿವಿಜುವಲ್ಗೆ ಏನಾದ್ರು ಆಕ್ಸಿಡೆಂಟ್ ಆಗಿರುತ್ತಾ, ಅಲ್ಲಿ ದಾರಿಯಲ್ಲಿ ಹೋಗೋರನ್ನ ಯಾರನ್ನಾರು ಕರ್ಕೊಂಡು ಬಂದು ಅವರಿಗೆ ಬ್ಲಡ್ ಕೊಡ್ಬೋದು. ಯಾಕೆ? ದೇ ಡೋಂಟ್ ಹ್ಯಾವ್ ಆಂಟಿಜನ್ ಆನ್ ದರ್ ಸಿಸ್ಟಮ್. ಹಾಗಾಗಿ A ಇಂಡಿವಿಜುವಲ್ ಕೂಡ ಕೊಡ್ಬೋದು, AB ಅಥವಾ O ಇಂಡಿವಿಜುವಲ್ ಕೂಡ ಕೊಡ್ಬೋದು. ಆದ್ರೆ ಈ O ಆಕ್ಟಿವ್ ಆಗಿರುವಂತ, O ಬ್ಲಡ್ ಟೈಪ್ ಇರುವಂತ ಇಂಡಿವಿಜುವಲ್ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಅಥವಾ ಬ್ಲಡ್ ಡೊನೇಷನ್ ಮಾಡ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? he should or she should give such blood to O individual only. O ಇರೋರಿಗೆ ಮಾತ್ರನೇ ಕೊಡ್ಬೇಕು. ಹಾಗಾಗಿ ಡೊನೇಷನ್ ಮಾಡುವಾಗ O ಬ್ಲಡ್ ಗ್ರೂಪ್ ಇರೋರಿಗೆ ಮಾತ್ರನೇ ಕೊಡಬೇಕು. ದಟ್ ಈಸ್ ಅ ಬ್ಲಡ್ ಗ್ರೂಪಿಂಗ್. ಅರ್ಥ ಆಗ್ತಿದ್ಯಾ? ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನಿಮ್ಮ ತಂದೆ ಅಥವಾ ತಾಯಿಗೆ ಯಾವ ಬ್ಲಡ್ ಗ್ರೂಪ್ ಇದೆ ಅಂತ ಕೇಳ್ಕೊಳ್ಳಿ. ಆ ಬೇಸಿಸ್ ಮೇಲೆನೆ ನಿಮ್ಮ ಬ್ಲಡ್ ಗ್ರೂಪ್ ಡಿಸೈಡ್ ಆಗಿರುತ್ತೆ. ಓಕೆ, ಎಸ್, ದಿಸ್ ಇಸ್ AB ಬ್ಲಡ್ ಗ್ರೂಪಿಂಗ್. ಸೊ ಏನಾದ್ರೂ ಸಿಚುವೇಶನ್ ಅಲ್ಲಿ ಯಾರ್ಯಾರಿಗೋ ಏನೇನೋ ಬ್ಲಡ್ ಅನ್ನ ಏನು ಇನ್ಫಾರ್ಮೇಶನ್ ಇಲ್ದೇನೆ ಹಾಕಿದ್ರಿ ಅಂತ ಅನ್ಕೊಳ್ಳಿ, ಡೊನೇಷನ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಡಾಕ್ಟರ್ಸ್ನು ಫಾರ್ ಎಕ್ಸಾಂಪಲ್ ಹೀಗೆಲ್ಲ ಆಯ್ತು, ಆಗೋ ಚಾನ್ಸಸ್ ಇರೋದಿಲ್ಲ, ಆಯ್ತು ಅಂತ ಇಟ್ಕೊಳ್ಳಿ. ಇನ್ ಸಚ್ ಕೇಸಸ್ there is a lot of danger. That means the whole RBC cells and then antibodies, they combine together and forms a clump. ಆಗೇನಾಗತ್ತೆ? ಕ್ಲಂಪ್ ಫಾರ್ಮೇಶನ್ ಆಗುತ್ತೆ. ಹೋಲ್ ರಕ್ತನಾಳಗಳಲ್ಲಿ ಈ ತರ ದೊಡ್ಡ ದೊಡ್ಡ ಕ್ಲಂಪ್ ಆದಾಗ ಏನಾಯ್ತು, ನಿಮ್ಮ ಬಾಡಿಗೆ ಆಕ್ಸಿಜನ್ ಸಪ್ಲೈ ಕಂಪ್ಲೀಟ್ ಆಗಿ ನಿಲ್ಲಾಗುತ್ತೆ. ನೀವು ವಿತಿನ್ ಯಾವುದು ಹಾಫ್ ಅನ್ ಅವರ್ ಇರ್ಬೋದು, 1 hour ಇರ್ಬೋದು, ಅಥವಾ 2 hours ಅಲ್ಲಿ ನಿಮ್ಮ ಡೆತ್ ಏನಾಗುತ್ತೆ, ಕನ್ಫರ್ಮ್ ಆಗಿ ಸತ್ತೋಗ್ತೀರಿ. ದಟ್ ಈಸ್ ಅ ಡಿಸಾಸ್ಟರ್. ಯಾಕೆ ಹೀಗಾಗುತ್ತೆ? ಎಸ್, ದೇರ್ ಇಸ್ ಒನ್ ರೀಸನ್ ಹಿಯರ್. Antigen A reacts with antibody A. Antigen B reacts with antibody B. So, mixing of bloods with interactive antigen and antibody causes clumping. ಅಥವಾ ಇದನ್ನ ಏನ್ ಹೇಳ್ತೀವಿ ನಾವು? agglutination of RBCs. ನಮ್ಗೇನ್ ಗೊತ್ತಿದೆ ಆಲ್ರೆಡಿ, RBC ಮೇಲ್ಗಡೆಗೆ ಆಂಟಿಜನ್ ಇದೆ, A ಅಥವಾ B. E ಅಂತ ಕನ್ಸಿಡರ್ ಮಾಡಿದ್ರೆ ಒಬ್ಬ ಪರ್ಸನ್ B ವ್ಯಕ್ತಿ ಬಂದು ಇವ್ರಿಗೆ ಡೊನೇಷನ್ ಮಾಡಿದ್ರೆ ಏನಾಗುತ್ತೆ, ಇವರಲ್ಲಿರುವಂತ ಸರ್ಫೇಸ್ ಅಲ್ಲಿರುವಂತ ಆಂಟಿಜನ್ ಏನಾಯ್ತು, B ಇದೆ, ಜೊತೆಗೆ ಬ್ಲಡ್ ಅಲ್ಲಿ ಪ್ಲಾಸ್ಮಾ ಕೂಡದಲ್ಲಿ ಏನಿದೆ, ಆಂಟಿಬಾಡಿ A ಇದೆ ಅಲ್ವಾ? ಇವೆರಡು ಕೂಡ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿ ಏನಾಯ್ತು, ಒಂದು ನೆಟ್ವರ್ಕ್ ತರ, ಇಲ್ಲಿ ನೋಡಿ, ನೆಟ್ವರ್ಕ್ ತರ ಕ್ಲಂಪ್ ತರ ಕ್ರಿಯೇಟ್ ಆಗಿ ದಟ್ ಲೀಡ್ಸ್ ಟು ದ ಹೋಲ್ ಡಿಸಾಸ್ಟರ್ ಇನ್ ಯುವರ್ ರಕ್ತನಾಳಗಳು ಅಥವಾ ಬ್ಲಡ್ ಸಿಸ್ಟಮ್. ಅರ್ಥ ಆಗ್ತಿದ್ಯಾ? ಯಾಕೆ ಬ್ಲಡ್ ಗ್ರೂಪಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅಂಡ್ ಆಲ್ಸೋ ಇಟ್ಸ್ ಟೈಪ್. ಓಕೆ, ಎಸ್, ಓಕೆ.
So based on the reactivity of the antigen and then antibodies, the 4 type of blood grouping is again referred as universal donor and universal acceptor. Okay. Yes, my voice is audible. ಕೇಳಿಸ್ತಿದ್ಯಾ? ಕೇಳಿಸ್ತಿದ್ರೆ ಎಸ್ ಅಂತ ಹೇಳಿ. ನನ್ನ ವಾಯ್ಸ್ ಆಡಿಬಲ್ ಇದೆಯಾ? ಕೇಳಿಸ್ತಿದ್ಯಾ ನಾನು ಮಾತಾಡಿರುವಂಥದ್ದು? ಇದ್ರೆ okay, yes, I will continue. The blood group is considered in a 2 terminology. ಹಾಗಾಗಿ ABO ಬ್ಲಡ್ ಗ್ರೂಪಿಂಗ್ ಅಲ್ಲಿ 2 ಟರ್ಮಿನಾಲಜಿಯಲ್ಲಿ ನಾವೇನ್ ಮಾಡ್ತೀವಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಒನ್ ಈಸ್ ಯೂನಿವರ್ಸಲ್ ಡೋನರ್ ಅಂಡ್ ಅನದರ್ ಈಸ್ ಯೂನಿವರ್ಸಲ್ ರೆಸಿಪಿಯಂಟ್. ಹಾಗಂದ್ರೇನು? ನೀವು ಜಗತ್ನಲ್ಲಿ ಯಾವುದೇ ಕಡೆ ಹೋಗಿ ಬ್ಲಡ್ ಅನ್ನ ಡೊನೇಟ್ ಮಾಡ್ಬೋದು ಅಥವಾ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಬಹುದು. ಯಾವ ಗ್ರೂಪ್ ಇಂದ ರಿಸೀವ್ ಮಾಡ್ಕೋಬಹುದು, ಯಾವುದೇ ಸಂದರ್ಭದಲ್ಲೂ ಕೂಡ ಇದನ್ನ ನೆನ್ಪಿಟ್ಕೊಳ್ಳಿ. ಯಾರಿಗಾದ್ರೂ ಕೊಡ್ಬೋದು. ಯಾರಿಗ್ ಕೊಡ್ಬೋದು ನೀವು? AB ಗ್ರೂಪ್ ಇರುವಂತ ಬ್ಲಡ್ ಟೈಪ್ ಏನಿದೆ ಅವರು ಯೂನಿವರ್ಸಲ್ ರೆಸಿಪಿಯಂಟ್. ಯೂನಿವರ್ಸಲ್ ಅಂದ್ರೇನು? ಈ ತರ ಇಂಡಿವಿಜುವಲ್ ಯಾವುದೇ ರೀತಿ ಸಿಸ್ಟಮ್ ಇಂದ ಯಾವುದೇ ರೀತಿ ಬ್ಲಡ್ ಟೈಪ್ ಇಂದ ಅದನ್ನ ರಿಸೀವ್ ಮಾಡ್ಬೋದು, ಇಸ್ಕೊಳ್ಬಹುದು. ಅದೇ ಕೊಡುವಂತ ಕೆಪಾಸಿಟಿ ಯಾವ್ದಕ್ಕಿದೆ? O ಗ್ರೂಪ್ನವರಿಗೆ ಇದೆ. ಯಾರೆಲ್ಲ ನಿಮ್ಮ ಕ್ಲಾಸಲ್ಲಿ ಅಥವಾ ಯಾರೆಲ್ಲ ನಿಮ್ಗೆ ಪರಿಚಯದಲ್ಲಿ O ಗ್ರೂಪ್ ಇದ್ದಾರೆ ಅವರು ಯಾವುದೇ ವ್ಯಕ್ತಿಗೂ ಕೂಡ ಬ್ಲಡ್ ಅನ್ನ ಡೊನೇಟ್ ಮಾಡ್ಬೋದು. ಇದನ್ನ ಕರೆಕ್ಟ್ ಆಗಿ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಹಾಗಾಗಿ the O group persons are called universal donor as they can donate blood to persons with any blood group. Similarly, AB group persons are also called universal recipient because they can accept blood from all groups. Then is RH grouping. ಈಗ ಬ್ಲಡ್ ಗ್ರೂಪ್ ಅನ್ನೋದು ಗೊತ್ತಾಯ್ತು. ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋ ಕಾನ್ಸೆಪ್ಟ್ ಕೂಡ ಕೇಳಿದಿರಲ್ವಾ? O ಪಾಸಿಟಿವ್, A ಪಾಸಿಟಿವ್, B ಪಾಸಿಟಿವ್, A ನೆಗೆಟಿವ್, B ನೆಗೆಟಿವ್, AB ಪಾಸಿಟಿವ್, O ಪಾಸಿಟಿವ್ ಅಂತ ಹೇಳಿ. ವಾಟ್ ಈಸ್ ಪಾಸಿಟಿವ್ ಸ್ಟ್ಯಾಂಡ್ಸ್ ಫಾರ್? ಹಾಗಂದ್ರೆ ಏನು? ಪಾಸಿಟಿವ್ ಅಂದ್ರೆ ಏನು? ದಿಸ್ ಇಸ್ ಅ rhesus factor or RH factor, again type of antigen which again found on RBC. ಇನ್ನೊಂದು ಪ್ರೋಟೀನ್ ಕೂಡ ಇದೆ, ಇನ್ನೊಂದು ಆಂಟಿಜನ್ ಕೂಡ ಇದೆ. ಅದನ್ನ ಏನ್ ಹೇಳ್ತಾರೆ? RH ಫ್ಯಾಕ್ಟರ್ ಅಂತ ಹೇಳ್ತಾರೆ. The presence of RH factor on RBCs are known as RH positive individual. ಯಾರಿಗೆಲ್ಲ ಈ ಆಂಟಿಜನ್ ಇದೆ RBC ಮೇಲ್ಗಡೆಗೆ ವಿತ್ ರೆಸ್ಪೆಕ್ಟ್ ಟು ದ ಬ್ಲಡ್ ಗ್ರೂಪ್, ಅದ್ರ ಜೊತೆಗೆ ಏನ್ ಮಾಡ್ತಾರೆ? A ಪಾಸಿಟಿವ್, B ಪಾಸಿಟಿವ್, AB ಪಾಸಿಟಿವ್ ಅಂಡ್ O ಪಾಸಿಟಿವ್ ಅಂತ ಹೇಳ್ತಾ ಹೋಗ್ತಾರೆ. ಓಕೆ. Along with that, the RH factor which is not present on RBC ಅಥವಾ absence of RH factor on RBC, those are referred as RH negative individual along with their blood types. A negative, B negative, AB negative, O negative. Almost all individual in the world, ನಾವು ವರ್ಲ್ಡ್ ಇನ್ ಕಥೆ ಹೇಳ್ತಾ ಇದ್ದೀನಿ, ನಾಟ್ ಇನ್ ಇಂಡಿಯಾ, 80% ಆಫ್ ಪಾಪ್ಯುಲೇಷನ್ ಏನಿದೆ ಪಾಸಿಟಿವ್ ಆಗೇ ಇರ್ತಾರೆ. ಓನ್ಲಿ 20% ಏನಿದೆ ನೆಗೆಟಿವ್ ಟೈಪ್ ಆಫ್ ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ಆರ್ ದೇರ್ ಇನ್ ದ ವರ್ಲ್ಡ್. ಅರ್ಥ ಆಗ್ತಿದೆಯಾ? ಹಾಗಾಗಿ O ಪಾಸಿಟಿವ್ ಎಲ್ಲ ಪಾಸಿಟಿವ್ ಬ್ಲಡ್ಸ್ಗಳೇ ಮ್ಯಾಕ್ಸಿಮಮ್ ಇರುವಂಥದ್ದು.
ಆಗ ಕೂಡ ಅಲ್ಲೂ ಕೂಡ ಡೊನೇಷನ್ ಆಗುವಾಗ ಅಂದ್ರೇನು, ನೀವು ಸೋಷಿಯಲ್ ಕಾಸ್ಗೆ ಏನ್ ಮಾಡ್ಬೋದು, ಅಥವಾ ಸೋಷಿಯಲ್ ಆಕ್ಟಿವಿಟಿಯಲ್ಲಿ ತುಂಬಾ ಇನ್ವಾಲ್ವ್ ಆಗಿದ್ದೀರಾ ಅಂತ ಅಂದ್ರೂ ಸಹಿತ ಬ್ಲಡ್ ಅನ್ನ ಡೊನೇಟ್ ಮಾಡುವಾಗ ಅಲ್ಲಿ ಕೂಡ ಚೆಕ್ ಮಾಡ್ತಾರೆ ಪಾಸಿಟಿವ್ ಮತ್ತೆ ನೆಗೆಟಿವ್. ನೆಗೆಟಿವ್ ಪರ್ಸನ್ ಪಾಸಿಟಿವ್ ಪರ್ಸನ್ಗೆ ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲೂ ಕೂಡ ಕ್ಲಂಪ್ ಆಗುತ್ತೆ. ಅದನ್ನೆಲ್ಲ ಕೂಡ ಚೆಕ್ ಮಾಡಬೇಕು. ಸೊ ಲುಕ್ ಹಿಯರ್, ಇಲ್ಲ ಅದನ್ನೇ ಹೇಳಿರುವಂಥದ್ದು. RH positive person should not give any kind of blood to RH negative individual. ಯಾರು ಬಾಡಿಯಲ್ಲಿ ನೆಗೆಟಿವ್ ಇದೆ, ಸೊ ಆ ಇಂಡಿವಿಜುವಲ್ಗೆ ಪಾಸಿಟಿವ್ ಇರುವಂತ ಬ್ಲಡ್ ಗ್ರೂಪ್ ಅನ್ನ ಕೊಡೋದಕ್ಕೆ ಚಾನ್ಸಸ್ ಇಲ್ಲ. ಬಟ್ ಶಿ ಆರ್ ಹಿ ಕ್ಯಾನ್ ಡೊನೇಟ್ ಹರ್ ಬ್ಲಡ್ ಟು the same individual or same type of individual. That means RH positive type of individual. ಅರ್ಥ ಆಗ್ತಿದೆಯಾ? ಇನ್ ಕೇಸ್ ಆಫ್ RH ನೆಗೆಟಿವ್, ಇದೇನಾಯ್ತು, RH ಪಾಸಿಟಿವ್ ಕೇಸ್ ಆಯ್ತು. ಇನ್ ಕೇಸ್ ಆಫ್ RH ನೆಗೆಟಿವ್ ಏನಿದೆ, she can donate RH positive individual also. ಸಿಮಿಲರ್ಲಿ ರೆಗ್ಯುಲರ್ ಆಗಿ ನೆಗೆಟಿವ್ ಇರುವಂತ ಇಂಡಿವಿಜುವಲ್ಗೂ ಕೂಡ ಅವರು ಡೊನೇಟ್ ಮಾಡ್ಬೋದು, ಯಾರು RH ನೆಗೆಟಿವ್ ಇರುವಂತವ್ರು. ಓಕೆ, ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಅಂಡ್ ದ ನೆಗೆಟಿವ್. ಹಾಗಾಗಿ therefore RH grouping must be matched before transfusion of the blood. Then in some rare cases there is a mix and match of the negative individual and then positive baby that leads to the death of the baby. ಇಲ್ಲಿ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ರೇರೆಸ್ಟ್ ಕೇಸಲ್ಲಿ, ಇದು ರೆಗ್ಯುಲರ್ ಆಗಿ ನೋಡೋದಕ್ಕೆ ಚಾನ್ಸಸ್ ಇಲ್ಲ, RH ನೆಗೆಟಿವ್ ಬ್ಲಡ್ ಗ್ರೂಪ್ ಇರುವಂತ ಮದರ್ ಏನಿದ್ದಾರೆ ಅವರು RH ಪಾಸಿಟಿವ್ ಇರುವಂತ ಬೇಬಿನ ಏನಾದ್ರೂ ಕ್ಯಾರಿ ಮಾಡಿದ್ರೆ, ಸೊ ಫಸ್ಟ್ ಡೆಲಿವರಿಯಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಬೇಬಿಗೆ. ಸೊ ಡ್ಯೂರಿಂಗ್ ದ ಬರ್ತ್ ಟೈಮ್ there is a mixing of blood from baby to mother. ಇಲ್ಲೇನಾಗುತ್ತೆ, ಡ್ಯೂರಿಂಗ್ ದ ಚೈಲ್ಡ್ ಬರ್ತ್ ಬ್ಲಡ್, ಮಗುವಲ್ಲಿರುವಂತ ಬ್ಲಡ್ ಏನಾಗುತ್ತೆ, ತಾಯಿ ಬ್ಲಡ್ ಜೊತೆಗೆ ಮಿಕ್ಸಪ್ ಆಗುತ್ತೆ. ಸೊ ಮಿಕ್ಸಪ್ ಆದಾಗ ಏನಾಗುತ್ತೆ, ಆಂಟಿಬಾಡೀಸ್ ಜನರೇಟ್ ಆಗುತ್ತೆ. ಅದು ಹಾಗೆ ಬಾಡಿಯಲ್ಲಿ ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ. ಯಾವುದಕ್ಕೆ, ಸೆಲ್ ಒಳಗಡೆಗೆ. ಸೊ ಡ್ಯೂರಿಂಗ್ ದ ಸೆಕೆಂಡ್ ಪ್ರೆಗ್ನೆನ್ಸಿ, ಈ ಮದರ್ ಏನಿದ್ದಾರೆ ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಆದಾಗ ಅಗೇನ್ ಶಿ ಕ್ಯಾನ್ ರೆಸಿಸ್ಟ್ ದ ಬೇಬಿ. ಇಲ್ಲೇನಾಗುತ್ತೆ, ಬಾಡಿಲಿರುವಂತ RBC ಸೆಲ್ಸ್ ಏನಿದೆ ಅಥವಾ ಬ್ಲಡ್ ಸಿಸ್ಟಮ್ ಏನಿದೆ, ಈ ಹೋಲ್ ಫೀಟಸ್ ಅನ್ನ ಅಥವಾ ಹೋಲ್ ಬಾಡಿನ ಬೇಬಿನ ತನ್ನದ ಅಲ್ಲ ಅಂತ ಹೇಳಿ ಇದೇನ್ ಮಾಡುತ್ತೆ, ಇದು ಕಂಪ್ಲೀಟ್ ಆಗಿ ಫಾರಿನ್ ಅಂತ ಹೇಳಿ, ಇದು ಯಾವುದೋ ಬೇರೆ ಪಾರ್ಟಿಕಲ್, ನಮ್ಮ ಪಾರ್ಟಿಕಲ್ ಅಲ್ಲ, ಇಂಡಿವಿಜುವಲ್ ಪಾರ್ಟಿಕಲ್ ಅಲ್ಲ ಅಂತ ಹೇಳಿ ಕಂಪ್ಲೀಟ್ ಆಗಿ ಕ್ಲಂಪ್ ಮಾಡ್ತಾ ಹೋಗುತ್ತೆ, agglutination. So in such cases the baby will die. So that death is known as erythroblastosis fetalis ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಈ ಫೀಟಸ್ ಏನಿದೆ ಅಥವಾ ಬೇಬಿ ಏನಿದೆ ಕಂಪ್ಲೀಟ್ ಆಗಿ ಡೆತ್ ಆಗುತ್ತೆ. ಯಾಕೆ? ಬ್ಲಡ್ ಕ್ಲಾಟ್ ಆಗೋದ್ರಿಂದ. ಈ ಕಂಡೀಷನ್ ಅನ್ನ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್ ಅಂತ ಹೇಳ್ತೇವೆ. ಸೊ ದಿಸ್ ಕ್ಯಾನ್ ಬಿ ಅವಾಯ್ಡೆಡ್. ಈ ತರ ಆಗೋದನ್ನ, ಈಗ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿರೋದ್ರಿಂದ we can easily reduce such death. So after the first delivery the mother should be vaccinated ಏನ್ ಮಾಡುವಂಥದ್ದು, RH ಪಾಸಿಟಿವ್ ಬ್ಲಡ್ ಅಲ್ಲಿ ಇರುತ್ತಲ್ವ ಬೇಬಿಗೆ, ಸೊ ಅದಕ್ಕೆ ಆಂಟಿಬಾಡೀಸ್ ಇರುತ್ತೆ. ಆ ಆಂಟಿಬಾಡೀಸ್ನ ಏನ್ ಮಾಡ್ತಾರೆ, ಮದರ್ಗೆ ಇಂಜೆಕ್ಟ್ ಮಾಡ್ತಾ ಹೋಗ್ತಾರೆ.
ನೆಕ್ಸ್ಟ್ ಟೈಮ್ ಏನಾದ್ರು ಮತ್ತೆ ಬೇಬಿ ಡೆವಲಪ್ ಆಗೋ ಟೈಮಲ್ಲಿ ಏನು ಕಾಂಪ್ಲಿಕೇಶನ್ಸ್ ನೆಕ್ಸ್ಟ್ ಟೈಮಲ್ಲಿ ಅಪಿಯರ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ದಟ್ ಈಸ್ ದ ಇಂಜೆಕ್ಷನ್ ಆರ್ ವ್ಯಾಕ್ಸಿನೇಷನ್. ಬಟ್ ಇನ್ ಕೇಸ್ ಆಫ್ ಹರ್ ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸಿ ಏನಾಗುತ್ತೆ, ಹೀಗೆ ರಿಪೀಟೆಡ್ ಆಗಿ ಆಗ್ತಾ ಹೋದ್ರೆ RH ಆಂಟಿಬಾಡೀಸ್ ಫ್ರಮ್ ಮದರ್ ಲೀಕ್ ಇನ್ ಟು ದ ಫೀಟಲ್ ಬ್ಲಡ್. ಇಲ್ಲಿ ಏನಾಗುತ್ತೆ, 1 or 2ಗೆ ಓಕೆ, ಫರ್ದರ್ ಅಗೇನ್ ಮತ್ತೆ ಆಯ್ತು ಅಂತಂದ್ರೆ ಮದರ್ ಅಲ್ಲಿರುವಂತ ಆಂಟಿಬಾಡೀಸ್ ಏನಿದೆ ಬ್ಲಡ್ ಅಲ್ಲಿರುವಂತದ್ದು ಬೇಬಿ ಜೊತೆಗೆ ಬೇಬಿ ಫೀಟಲ್ ಬ್ಲಡ್ಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಅದನ್ನ ರಿಲೀಸ್ ಆದಾಗ ದಿಸ್ ಇಸ್ ಲೀಡ್ಸ್ ಟು ದ ಸಿವಿಯರ್ ಎನಿಮಿಯಾ ಆರ್ ಜಾಂಡೀಸ್. ಕಂಪ್ಲೀಟ್ ಆಗಿ ಎನಿಮಿಯಾ ಆಗುತ್ತೆ. ಯಾಕಂದ್ರೆ RBC ಸೆಲ್ಗಳು ಕಂಪ್ಲೀಟ್ ಆಗಿ ಲಾಸ್ ಆದಾಗ there is no movement of oxygen and there is no movement of iron. ಹಾಗಾಗಿ anemia, and also that leads to jaundice to the baby. This condition is also referred as erythroblastosis fetalis. So this is up to the blood system. ಈ ಬ್ಲಡ್ ಸಿಸ್ಟಮ್ ಅನ್ನ ನಾವು ನೀಟಾಗಿ ನೋಡ್ತಾ ಹೋದ್ವಿ. ಈ ಬ್ಲಡ್ ಅನ್ನು ಪಂಪ್ ಔಟ್ ಮಾಡ್ಬೇಕಲ್ವಾ, ದೆನ್ ಇಟ್ ಕಮ್ಸ್ ಟು ದ ಪಾರ್ಟ್ ಆಫ್ ಸರ್ಕ್ಯುಲೇಷನ್. ಇಲ್ಲಿ ತನಕ ಬಾಡಿ ಫ್ಲೂಯಿಡ್ ಏನು ಅನ್ನೋದು ಗೊತ್ತಾಯ್ತು. ಬಾಡಿ ಫ್ಲೂಯಿಡ್ ಅನ್ನ ಪಂಪ್ ಔಟ್ ಮಾಡೋದಕ್ಕೆ ಒಂದು ಮಷಿನ್ ಬೇಕು. ದಟ್ ಮಷಿನ್ ಈಸ್ ನೋನ್ ಆಸ್ ಹಾರ್ಟ್. ಓಕೆ, ಲುಕ್ ಎಟ್ ಹಿಯರ್. ದಿಸ್ ಇಸ್ ಅ ಟೈನಿ ಇನ್ಸ್ಟ್ರೂಮೆಂಟ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ವೆರಿ ಟೈನಿ ಆರ್ಗನ್. It's a heart, a part of circulation in body. A part of circulation in body. It's a very tiny organ, just like your hand fist. ನಿಮ್ಮ ಮುಷ್ಟಿಯನ್ನ ಕಟ್ಟಿದಾಗ ಎಷ್ಟು ಸೈಜ್ ಅಲ್ಲಿ ಇದೆಯಲ್ಲ, ಪ್ರತಿ ಇಂಡಿವಿಜುವಲ್ ಹಾರ್ಟ್ ಸೈಜ್ ಅನ್ನ ನಾವು ಮೆಜರ್ ಮಾಡ್ಬೋದು. ಹೇಗೆ ಗೊತ್ತಾ, ನಿಮ್ಮ ಕೈಯನ್ನ ನೀವು ಮುಷ್ಟಿ ಮಾಡಿದ್ರೆ ನಿಮ್ಮ ಕೈ ಸೈಜಿನ ಅಂಗೈ ಸೈಜಿನಷ್ಟೇನೆ ಏನಿರುತ್ತೆ ಹಾರ್ಟ್ ಇರುತ್ತೆ. ಹಾಗಾಗಿ ನೀವು ಹೋಗಿ ಹೊರಗಡೆ ಹೋಗಿ ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹಾರ್ಟಿನ ಸೈಜ್ ಅನ್ನ ಎಷ್ಟಿದೆ ಅಂತ ನೋಡೋದು ಹೇಗೆ, ನಿಮ್ಮ ಅಂಗೈ ಮುಷ್ಟಿನ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಹಾರ್ಟ್ ಎಂಟೈರ್ ಬಾಡಿಗೆ ಬ್ಲಡ್ ಅನ್ನ ಸರ್ಕ್ಯುಲೇಟ್ ಮಾಡುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಎಸ್. ಹಾರ್ಟ್ ಈಸ್ a mesodermally derived organ located in mediastinum. ಇಲ್ಲಿ ಏನಾಗಿರುತ್ತೆ, ಮೇಜರ್ ಆಗಿ ಒಂದು ಹಾರ್ಟ್ ಅನ್ನ ನಾವು ಓಪನ್ ಮಾಡಿ ನೋಡೋಕ್ಕಿಂತ ಮುಂಚೆ ಒಂದು ಹೊರಗಡೆ ಪೀಲ್ ಇರುತ್ತೆ. ಈ ಪೀಲ್ ಅನ್ನ ನಾವೇನ್ ಹೇಳ್ತೀವಿ, ಜಸ್ಟ್ ಲೈಕ್ ಆರೆಂಜ್ ಮೇಲ್ಗಡೆಗೆ ಕವರ್ ಇರುತ್ತಲ್ಲ, ಅದೇ ತರ ಇಲ್ಲೂ ಕೂಡ ಇರುತ್ತೆ. ಸೊ ದಿಸ್ ಔಟರ್ ಮೋಸ್ಟ್ ಲೇಯರ್ is known as pericardium. Within the pericardium, we can observe the pumping heart. The pericardium is majorly have 2 layer fibrous pericardium. Second layer is serous pericardium. ಇಲ್ಲಿದೆ ನೋಡಿ, ಫೈಬ್ರಸ್ ಪೆರಿಕಾರ್ಡಿಯಂ ಇಲ್ಲಿದೆ. ಕಂಪ್ಲೀಟ್ ಆಗಿ ಹೊರಗಡೆ ಲೇಯರ್. ಇದು 2 ಲೇಯರ್ ಇಂದ ಆಗಿದೆ. ಯಾವುದು, ಪೆರಿಕಾರ್ಡಿಯಂ ಅನ್ನೋ ಒಂದು ಲೇಯರ್, ಒಂದು ಫೈಬ್ರಸ್ ಪೆರಿಕಾರ್ಡಿಯಂ, ಇನ್ನೊಂದು ಸಿರಸ್ ಒಳಗಡೆ ಲೇಯರ್. ಓಕೆ, ಅದ್ರ ನೆಕ್ಸ್ಟ್ ಅಲ್ಲಿ ಬರುವಂತ ಒಂದು ಚಿಕ್ಕದಾಗಿರೋ ಒಂದು ಲೇಯರ್ ಇದೆ, ಅದನ್ನ ವಿಸರಲ್ ಪೆರಿಕಾರ್ಡಿಯಂ ಅಂತ ಹೇಳ್ತೀವಿ. ಅದು ಇನ್ನರ್ ಮೋಸ್ಟ್ ಲೇಯರ್. ಅದ್ರ ಮಧ್ಯದಲ್ಲಿ ಫ್ಲೂಯಿಡ್ ಕೂಡ ಇದೆ, ಪೆರಿಕಾರ್ಡಿಯಲ್ ಫ್ಲೂಯಿಡ್ ಅಂತ ಕೂಡ ಹೇಳ್ತೀವಿ ಇದನ್ನ. ಓಕೆ, ಹಾರ್ಟ್ ಇಸ್ ಅ ಮಿಸೋಡರ್ಮಲಿ ಡಿರೈವ್ಡ್ ಆರ್ಗನ್. ಮಿಸೋಡರ್ಮ್ ಅಂದ್ರೆ ಏನು, ಇನ್ನರ್ ಸೈಡ್ ಆಫ್ ದ ಬಾಡಿ. ಮಿಸೋಡರ್ಮಲಿ ಡಿರೈವ್ಡ್ ಆರ್ಗನ್ ಲೊಕೇಟೆಡ್ ಇನ್ ದ ಮೆಡಿಯಾಸ್ಟಿನಮ್. ಈ ಮೆಡಿಯಾಸ್ಟಿನಮ್ ಅಂದ್ರೆ ಏನು, ಲಂಗ್ಸಿನ ಮಧ್ಯಭಾಗದಲ್ಲಿ ಇದೆ ಹಾರ್ಟ್. ಓಕೆ, ಇದನ್ನ ಏನ್ ಹೇಳ್ತೀವಿ ನಾವು, ಮೆಡಿಯಾಸ್ಟಿನಮ್. ಓಕೆ,
ಈ ಮಧ್ಯ ಭಾಗದಲ್ಲಿರುವಂತಹದನ್ನ ನಾವೇನ್ ಹೇಳ್ತೀವಿ, ಮೆಡಿಯಾಸ್ಟಿನಮ್ ಅಂತ ಹೇಳ್ತೀವಿ. ಎಸ್. ಸೊ ಇದು ಕಂಪಲ್ಸರಿ ಆಗಿ ಬರುವಂತ ಕ್ವಶನ್, ಇದು ನೋಟ್ ಡೌನ್ ಮಾಡ್ಕೊಳ್ಳಿ. ಬೋರ್ಡ್ ಎಕ್ಸಾಮ್ಸ್ಗೆ ರೈಟ್ ಅ ನೋಟ್ ಆನ್ ಹಾರ್ಟ್ ವಿತ್ ಅ ಲೇಬಲ್ಡ್ ಡಯಾಗ್ರಾಮ್ ಅಂತ ಕೇಳ್ತಾರೆ. ಸೊ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಈ ಡಯಾಗ್ರಾಮ್ ಅನ್ನ ಬರೆದು ಅದ್ರ ಜೊತೆಗೆ ಲೇಬಲ್ ಈ ತರ ಮಾಡಬೇಕು. ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಬಂದೇ ಬರುತ್ತೆ ಕ್ವಶನ್. ದರ್ ಇಸ್ ನೋ ಡೌಟ್ ಅಟ್ ಆಲ್. ಓಕೆ. ಸೊ ದ ಟಿಪಿಕಲ್ ಹಾರ್ಟ್ ಹ್ಯಾವ್ 4 ಚೇಂಬರ್. ನಾವು ಹೇಳಿದ್ವಲ್ವಾ 4 ಚೇಂಬರ್ಡ್ ಹಾರ್ಟ್ ಅಂತ ಹೇಳಿ. ರೈಟ್ ಸೈಡ್ ಅಂಡ್ ಲೆಫ್ಟ್ ಸೈಡ್. ರೈಟ್ ಸೈಡ್, yes, right side and then left side. So further this 2 section is again divided into further 2, right atrium, left atrium. ರೈಟ್ ಅಲ್ಲಿ ಏನಾಗುತ್ತೆ, ರೈಟ್ ಮತ್ತೆ ಲೆಫ್ಟ್ ಅಲ್ಲಿ ಎಲ್ಲಾ ಬ್ಲಡ್ ರಿಸೀವ್ ಆಗ್ತಾ ಹೋಗುತ್ತೆ. ಓಕೆನಾ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಎಲ್ಲಿಂದ, ಲೆಫ್ಟ್ ಆಟ್ರಿಯಂ ಅಲ್ಲಿ ಇಲ್ಲಿ ಲಂಗ್ಸ್ ಗೆ ಅಟ್ಯಾಚ್ ಆಗಿರುತ್ತೆ. ಲಂಗ್ಸ್ ಅಂದ್ರೇನು, ಶ್ವಾಸ ಕೋಶ. ಶ್ವಾಸಕೋಶ ಇದೆ ಅಲ್ವಾ, ನಾವು ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಏನಾಗುತ್ತೆ, ಆ ಕಂಪ್ಲೀಟ್ ಆಗಿ ಆಕ್ಸಿಜನ್ ಏನಿದೆ, ಆಕ್ಸಿಜನೇಟೆಡ್ ಬ್ಲಡ್ ಏನಿದೆ, ಲೆಫ್ಟ್ ಸೈಡ್ ಅಲ್ಲಿ ಬಂದು ಹಿಂಗೆ ತುಂಬಿಕೊಳ್ಳುತ್ತೆ, ರಿಸೀವ್ ಮಾಡುತ್ತೆ. ಇಲ್ಲಿ ನಮ್ಮ ಬಾಡಿಯಲ್ಲಿರುವಂತ ಎಲ್ಲ ಆಕ್ಸಿಜನ್ ಇಲ್ಲದೆ ಇರುವಂತ ಬ್ಲಡ್ ಬಂದು ಇಲ್ಲಿ ರಿಸೀವ್ ಆಗುತ್ತೆ. ಫೈನಲಿ ಈ 2 ಚೇಂಬರ್ ಅಲ್ಲಿ ರಿಸೀವ್ ಆಗಿರುವಂತ ಬ್ಲಡ್ ಏನಿದೆ ಅದರದ್ದೇ ಆದ ಜಾಗಕ್ಕೆ ಹೋಗುತ್ತೆ. ಯಾವುದು, ಕೆಳಗಡೆ ಪೋರ್ಷನ್, ರೈಟ್ ವೆಂಟ್ರಿಕಲ್ ಅಂಡ್ ದೆನ್ ಲೆಫ್ಟ್ ವೆಂಟ್ರಿಕಲ್. ಇಲ್ಲಿ ನೋಡಿ, ಇಲ್ಲಿ ಇದನ್ನ ಗೇಟ್ ಪಾಸ್ ಮಾಡೋದಕ್ಕೆ ಒಂದು ಗೇಟ್ ಇದೆ, ಅದನ್ನ ನಾವೇನ್ ಹೇಳ್ತೀವಿ, ವ್ಯಾಲ್ವ್ ಅಂತ ಹೇಳ್ತೀವಿ. ಇಲ್ಲಿದಲ್ವಾ, ಇದು ಕಂಪ್ಲೀಟ್ ಆಗಿ ಒಂದು ಗೇಟ್, ಮಸ್ಕ್ಯುಲಾರ್ ಗೇಟ್ ತರ ಇದೆ, ಇದನ್ನ ವ್ಯಾಲ್ವ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಏನ್ ಮಾಡುತ್ತೆ, ಇಲ್ಲಿ ರಿಸೀವ್ ಆಗಿರುವಂತ ಬ್ಲಡ್ ಅಲ್ಲಿ ಇದನ್ನ ಕೆಳಗಡೆ ಸೆಕ್ಷನ್ಗೆ ಕಳಿಸ್ಕೊಡುತ್ತೆ. ದಿಸ್ ರೈಟ್ ವೆಂಟ್ರಿಕಲ್ ಅಂಡ್ ದೆನ್ ಲೆಫ್ಟ್ ವೆಂಟ್ರಿಕಲ್. ವೆಂಟ್ರಿಕಲ್ ಅಂದ್ರೆ ಏನು, ಕೆಳಗಡೆಗೆ. ಸೊ ಬೋತ್ ಆರ್ ಇನ್ವಾಲ್ವ್ಡ್ ಇನ್ ದ ಪಂಪಿಂಗ್ ಔಟ್ ಆಫ್ ದ ಬ್ಲಡ್. ರಿಸೀವ್ ಆಗಿರುವಂತ ಬ್ಲಡ್ ಅನ್ನ ಪಂಪ್ ಔಟ್ ಮಾಡಬೇಕು ಮತ್ತೆ. ಹಾಗಾಗಿ ಈ ಏರಿಯಾ ಕೂಡ ತುಂಬಾ ಥಿಕ್ ಆಗಿರುತ್ತೆ ಕೆಳಗಡೆ ವೆಂಟ್ರಿಕಲ್ ಸೈಡ್ ಅಲ್ಲಿ, ಆದ್ರೆ ಅಪ್ಪರ್ ಪೋರ್ಷನ್ ಅಲ್ಲಿ ತುಂಬಾ ಥಿನ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ potential is needed to pump out the blood from lower side. That's why the thickness of the heart is very high at the end or base. ಅರ್ಥ ಆಗ್ತಿದೆಯಾ? ಹಾಗಾಗಿ ಮೇಜರ್ ಆಗಿ ನಮ್ಮ ಹಾರ್ಟಿನ ಎಷ್ಟು ಡಿವೈಡ್ ಮಾಡಿರೋದು, ರೈಟ್ ಲೆಫ್ಟ್, ರೈಟ್ ಆಟ್ರಿಯಂ, ಲೆಫ್ಟ್ ಆಟ್ರಿಯಂ, ರೈಟ್ ವೆಂಟ್ರಿಕಲ್, left ventricle. These muscular line are referred as gate ಅಥವಾ valve. ನೀವು ಮಳೆಗಾಲದಲ್ಲಿ ಡ್ಯಾಮಿನ ಗೇಟ್ ಓಪನ್ ಮಾಡ್ತಾರಲ್ವಾ, ಅದೇ ತರ ನೀರ್ ಫಿಲ್ ಅಪ್ ಜಾಸ್ತಿ ಆಯ್ತು ಅಂತಂದ್ರೆ ಗೇಟ್ ಅನ್ನ ಓಪನ್ ಮಾಡ್ತಾರೆ. ಅದೇ ತರ ಹಾರ್ಟ್ ಅಲ್ಲೂ ಕೂಡ ಗೇಟ್ ಓಪನ್ ಆಗುತ್ತೆ. ಸೊ ಓಪನ್ ಆದಾಗ ಇಲ್ಲೆಲ್ಲ ಫಿಲ್ ಆಗಿರುವಂತದ್ದು ಮತ್ತೆ ಅದರದ್ದೇ ಆದ ಜಾಗಕ್ಕೆ ಮೇಲೆ ಪುಷ್ ಆಗುತ್ತೆ. Okay, this is a typical heart structure. You have to draw like this. Further, this also have a aorta. Aorta ಅಂದ್ರೆ ಏನು, ತುಂಬಾ ದೊಡ್ಡದಾಗಿರುವಂತ ನರ, ರಕ್ತನಾಳ. ಓಕೆ. ಪಲ್ಮನರಿ ಆರ್ಟರಿ, ಯಾವುದೆಲ್ಲ ಲಂಗ್ಸಿಗೆ, ಶ್ವಾಸಕೋಶಕ್ಕೆ ಅಟ್ಯಾಚ್ ಆಗಿದೆ ಅದನ್ನ, ಆ ನರಗಳನ್ನ ಏನ್ ಹೇಳ್ತೀವಿ ನಾವು, ಪಲ್ಮನರಿ. ಪಲ್ಮನರಿ ಅಂದ್ರೇನು, ಲಂಗ್ಸ್. ಪಲ್ಮನರಿ ಆರ್ಟರಿ ಇದು ಚಿಕ್ಕದಾಗಿದೆ ಕಂಪೇರ್ ಟು ಎರೋಟಾ. ಹಾಗಾಗಿ ಪಲ್ಮನರಿ ವೇನ್, ಪಲ್ಮನರಿ
artery, and then systematic aorta. ಕಂಪ್ಲೀಟ್ ಆಗಿ ಬ್ಲಡ್ ಫ್ಲೋ ಏನಾಗುತ್ತೆ, ಬಾಡಿ ಎಲ್ಲ ಪಾರ್ಟ್ಸಿಗೂ ಕೂಡ ಸರ್ಕ್ಯುಲೇಟ್ ಆಗುತ್ತೆ ಮತ್ತೆ ರಿಸೀವ್ ಮಾಡ್ಕೊಳ್ಳೋ ಅಂತ ಎಲ್ಲ ಜಾಗನ ನಾವು ಅಲ್ಲಿ ಟಾಪ್ ಆಫ್ ದ ಹಾರ್ಟ್ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಓಕೆ, ಎಸ್. Along with that, another muscular thin layer is also there. This is known as septum. A muscular wall called the septum divides the heart into right and then left side. Along with that, wall also present in the right and then left, which facilitate the blood flow. ಅರ್ಥ ಆಗ್ತಿದೆಯಲ್ಲ? ಹೀಗೆ ಈ ತರ ಇರುವಂತ ವಾಲ್ವ್ ಏನಿದೆ ಬ್ಲಡ್ ನ ಫ್ಲೋ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. The heart is protected by double layered sac called the pericardium. ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಲ್ವಾ, ಥಿನ್ ಆಗಿರುವಂತ ಒಂದು ಪೋರ್ಷನ್, ಅದನ್ನ ಡಬಲ್ ಲೇಯರ್ ಇರುತ್ತೆ, ಅದನ್ನ ಸ್ಯಾಕ್ ಅಂತ ಹೇಳ್ತೀವಿ. ದಟ್ ಈಸ್ ಪೆರಿಕಾರ್ಡಿಯಂ. ಓಕೆ, so this is all about the structure of heart. So in tomorrow's session we will continue in detail how the parts of the heart will helpful for the conduction of the blood and also how they are involved in the circulation. ಅನ್ನೋದನ್ನ ನಾಳೆ ನೋಡ್ತಾ ಹೋಗೋಣ. Okay, yes, thank you once again. Sorry for the disturbance during the classes. Okay, thank you so much.